ಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಮೇಯನೋ ಮಾಲಿಕದ 27ನೇ ಶ್ಲೋಕ. ವೈನರೆ ಶ್ರೀ ಗುರುಭ್ಯೋ ನಮಃ. ಸ್ನಾತೋ ದೇವಾಭಿಷೇಕ್ತ ಸದರಿಧರಸ್ತಂತ್ರ ಶಾಸ್ತ್ರಾನುವೃತ್ಯ ಸಮ್ಯಕ್ ಸಂಪೂಜ್ಯ ವಿಷ್ಣುಂ ವರತುಳಸಿಕಯ ದರ್ಶನೀಯೋಥ ಭುಕ್ತ್ವಾ ನಾನಾ ಲೋಕಾಭಿನಂದಿ ಗುರುರಥ ವಿರಸದ್ ವ್ಯಾಖ್ಯಾಯ ಸಾಂಧ್ಯ ಕೃತ್ಯಂ ಕೃತ್ವಾ ಗೋವಿಂದ ಲೀಲಾ ಗತಕ ಉತ ಕಥಾಂ ವೈಷ್ಣವೀಂ ವಾಚಯನ್ನಃ. 27ನೇ ಶ್ಲೋಕ. 14ನೇ ಸರ್ಗದ ಮುಂದುವರಿದ ಭಾಗ. ಮಧ್ವಾಚಾರ್ಯರು ಬೆಳಗ್ಗೆದ್ದು ಮೀಯುವವರು, ಶಾಳಗ್ರಾಮದ ತೀರ್ಥ ಜಲವನ್ನು ಶಿರದಲ್ಲಿ ಧರಿಸುವವರು, ಮಧ್ಯಾಹ್ನ ಕಾಲದಲ್ಲಿ ಮತ್ತೆ ಮೀಯುವವರು, ಗೋಪಿಚಂದನದಿಂದ ಶಂಖ ಚಕ್ರಗಳನ್ನು ಧರಿಸುವವರು, ಪಂಚರಾತ್ರಾಗಮದ ವಿಧಿಯಂತೆ ಸಕಲೋಪಚಾರಗಳಿಂದ ಭಗವಂತನನ್ನು ತುಳಸಿ ಮಂಜರಿಯಿಂದ ಪೂಜಿಸುವವರು, ಗಂಧ ಚಂದನಗಳನ್ನು ತೊಟ್ಟು ಎಲ್ಲರ ಕಣ್ಣಿಗೂ ಹಬ್ಬವಾಗಿ ಕಂಗೊಳಿಸುವವರು, ಭಿಕ್ಷೆಯ ಅನಂತರ ದರ್ಶನ ಭಾಗ್ಯವನ್ನು ಬಯಸಿ ಬಂದ ಜನರನ್ನು ಕಂಡು ಮಾತನಾಡಿಸಿ ಹರಸುವವರು, ತನ್ನ ಪ್ರವಚನದ ಮೋಡಿಯಿಂದ ಎಲ್ಲಾ ಜಿಜ್ಞಾಸುಗಳನ್ನು ತಡಿಸುವವರು, ಸಂಜೆಯ ಹೊತ್ತು ಸಂಧ್ಯಾಕರ್ಮಗಳನ್ನು ಪೂರೈಸಿ ಭಗವಂತನ ಲೀಲೆಯನ್ನು ಪ್ರತಿಪಾದಿಸುವ ಪುರಾಣ ಕಥೆಗಳನ್ನು ವಿವರಿಸುವವರು. ಇಂಥ ಮಧ್ವ ಮುನಿ ನಮ್ಮ ಬಾಯಿಂದಲೂ ನಾರಾಯಣನ ಗುಣಗಾನವನ್ನು ಮಾಡಿಸಲಿ. ಸ್ನಾತೋ ದೇವಾಭಿಷೇಕ್ತ ಸದರಿಧರಧರಃ ತಂತ್ರಶಾಸ್ತ್ರಾನುವೃತ್ಯ ಸಮ್ಯಕ್ ಸಂಪೂಜ್ಯ ವಿಷ್ಣುಂ ವರತುಳಸಿಕಯ ದರ್ಶನೀಯಃ ಅತ ಭುಕ್ತ್ವಾ ನಾನಾಲೋಕಾಭಿನಂದಿ ಗುರುಃ ಅಥ ವಿಲಸತ್ ವ್ಯಾಖ್ಯಯಾ ಸಾಂಧ್ಯಕೃತ್ಯಂ ಕೃತ್ವಾ ಗೋವಿಂದಲೀಲಾ ಕಥಕ ಉತ ಕಥಾಂ ವೈಷ್ಣವೀಂ ವಾಚಯೇನ್ನಃ. ಸ್ನಾತೋ ಅಂತೇಳಿದರೆ ಬೆಳಿಗ್ಗೆದ್ದು ಎಲ್ಲ ಪೂಜೆಗಳನ್ನೆಲ್ಲ ವಿವರಿಸಿ ಆಗಿದೆ ಹಿಂದಿನ ಶ್ಲೋಕದಲ್ಲಿ. ಈಗ ಮಧ್ಯಾಹ್ನದ ಸ್ನಾನ, ಮಧ್ಯಾಹ್ನದ ಪೂಜೆ. ಸೊ ಆಮೇಲಿಂದ ದೇವಾಭಿಷೇಕ್ತ, ಇದು ಮಧ್ಯಾಹ್ನದ್ದು. ಸೊ ಮಧ್ಯಾಹ್ನದ ಸಾಲಿಗ್ರಾಮ ಅಭಿಷೇಕ, ಆಮೇಲೆ ತೀರ್ಥ ಪ್ರಾಶನ, ದೇವಾಭಿಷೇಕ್ತ. ಆಮೇಲಿಂದ ಪೂಜೆ ಯಾವುದು, ಸ್ನಾನ ಆದ ಕೂಡಲೇ ದೇವರಿಗೆ ಅಭಿಷೇಕ ಮಾಡಿ ಅಭಿಷೇಕದ ತೀರ್ಥ ಒಂದು ಸಲ ಯಾವುದು. ಆನಂತರ ದರಹ ಸತ್ ಅರಿ ದರಹ ಅಂತೇಳಿದ್ರೆ ಊರ್ಧ್ವ ಪುಂಡ್ರಗಳನ್ನು ಹಾಕಿಕೊಂಡು ಅದರ ಮೇಲೆ ಯಾವುದು ಶಂಖ ಚಕ್ರ. ಸತ್ ಅರಿ ದರ, ಅರಿ ಅಂತೇಳಿದ್ರೆ ಚಕ್ರ, ದರ ಅಂದರೆ ಶಂಖ. ಸೊ ಸತ್ ಅಂತೇಳಿದ್ರೆ ಒಳ್ಳೆಯ ಶ್ರೇಷ್ಠವಾದ ಸತ್, ಅರಿ ದರ ಚಕ್ರ ಶಂಖ, ಧರಹ ಅಂದರೆ ಮುದ್ರೆಗಳನ್ನು ಧರಿಸುತ್ತಾರೆ. ಆಮೇಲೆ ಶಾಸ್ತ್ರಾನುವೃತ್ಯ ಸದರಿ ಧರಹ ತಂತ್ರ ಸಾ ಹೊರಟೋಯ್ತು, ದರಹ ತಂತ್ರಶಾಸ್ತ್ರಾನುವೃತ್ಯ. ತಂತ್ರ ಅಂದರೆ ಪಂಚರಾತ್ರ. ಸೊ ತಂತ್ರಶಾಸ್ತ್ರದಲ್ಲಿ ಪಂಚರಾತ್ರಾಗಮದಲ್ಲಿ ಯಾವ ವಿಧಿ ಇದೆಯೋ ಅದರ ಪ್ರಕಾರ ಈ ಯಾವುದು ಪಂಚರಾತ್ರ ಅನ್ನುವಂಥದ್ದು ಬಹಳ ಯಾವುದು ಶ್ರೇಷ್ಠವಾದ ಇದು ಗ್ರಂಥ. ಇದು ಪಂಚರಾತ್ರ ಅನ್ನುವಂಥದ್ದು ಅಂತೇಳಿದರೆ ಅತೀ ಶ್ರೇಷ್ಠವಾದ ಗ್ರಂಥಗಳಲ್ಲಿ ತುದಿಯಲ್ಲಿರುವಂಥದ್ದು ವೇದಗಳು. 4 ವೇದಗಳಾದ ಮೇಲೆ ಅಂದರೆ ಉಪನಿಷತ್ತುಗಳಲ್ಲಿ ವೇದಗಳಲ್ಲೇ ಬರ್ತವೆ. ಆಮೇಲಿಂದ ಬರುವಂಥದ್ದು ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಆದಮೇಲೆ ಬರುವಂಥದ್ದೇ ಮೂಲ ರಾಮಾಯಣ ಮತ್ತು ಮಹಾಭಾರತ. ನಂತರ ಬರುವಂಥದ್ದು ಪಂಚರಾತ್ರ. ಸೊ ಇದು ಅಂತೇಳಿದರೆ ಇದೆಲ್ಲ ಮೂಲ ಗ್ರಂಥಗಳು ಅಂತೇಳಿದರೆ ಈ ಹೆಚ್ಚಿನದೆಲ್ಲ ವೇದವ್ಯಾಸರದ್ದೇ ಅಲ್ಲ, ವೇದಗಳು ಯಾರೂ ಬರೆದದಲ್ಲ. ಆ ನಂತರ ಬ್ರಹ್ಮಸೂತ್ರ, ವೇದಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕಂತ ಬರೆದರು ಅದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಕ್ಕೆ ಬರೆದ ಭಾಷ್ಯಗಳು ಅದು ಏನಾದದ್ದು ಎಲ್ಲ ಅದು ಒಬ್ರಿಗೊಬ್ಬರಿಗೆ ಇದು ಆ ಭಾಷ್ಯವನ್ನು ಒಬ್ಬರಿಗೆ ತಮಗೆ ಬೇಕಾದಾಗೆಲ್ಲ ಬರ್ಕೊಂಡು ಹೋದರು. ಅಂದರೆ ಯಾವುದಕ್ಕೆ ಭಾಷ್ಯ ಬರೆದದ್ದು ಯಾವುದಂತೇಳಿದರೆ ವೇದವ್ಯಾಸರು ಬರೆದ
ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದದ್ದು. ಆ ಭಾಷ್ಯ ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಬರ್ಕೊಂಡು ಹೋದರು. ಅಂತೇಳಿದರೆ ಒರಿಜಿನಲ್ ಎಲ್ಲ ವೇದವ್ಯಾಸರದ್ದು. ವೇದವ್ಯಾಸರು ಯಾರು? ಭಗವಂತನೇ ವೇದವ್ಯಾಸರು. ಸೊ ಭಗವಂತ ಬೇರೆ ಅಲ್ಲ, ವೇದವ್ಯಾಸರು ಬೇರೆ ಅಲ್ಲ ಅನ್ನುವಂಥದ್ದು ಅದು ನಮಗೆ ಇದು ಗೊತ್ತೇ ಇರುವಂಥದ್ದು ವಿಷಯ. ಸೊ ಭಗವಂತನೇ ವೇದವ್ಯಾಸರ ಮುಖಾಂತರ ಯಾವುದನ್ನು ವೇದಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಜನರಿಗೆ ಸುಲಭ ಆಗಬೇಕಂತ ಬ್ರಹ್ಮಸೂತ್ರವನ್ನು ಬರೆದಿದ್ದಾರೆ. ಆ ಬ್ರಹ್ಮಸೂತ್ರಕ್ಕೆ ನಮ್ಮ ಮಧ್ವಾಚಾರ್ಯರು ಬರೆದ ಭಾಷ್ಯ ಅನ್ನುವಂಥದ್ದು ಅದು ಸ್ಪಷ್ಟ ಭಾಷ್ಯ, ಸರಿಯಾದ ಭಾಷ್ಯ. ಸೊ ಈಗ ಈ ರೀತಿ ಈ ಪಂಚರಾತ್ರಾಗಮದ ಆಗಮ ಅಂತೇಳಿದರೆ ಎಲ್ಲ ಈ ದೇವಸ್ಥಾನದಲ್ಲೆಲ್ಲ ಹೇಗೆ ಇರಬೇಕು, ಎಲ್ಲವೂ ಗರ್ಭಗುಡಿ ಎಲ್ಲಿ ಕಟ್ಟಬೇಕು, ದೇವರನ್ನು ಎಲ್ಲಿ ಇದು ಮಾಡಬೇಕು, ಎಲ್ಲ ಆಗಮ ಅಂತ ಹೆಸರು. ಇದಕ್ಕೆಲ್ಲ ಆಗಮ ಅಂತ ಹೇಳಿದ್ರೆ ನಿಜವಾಗಿ ವೇದ ಅಂತ ಅರ್ಥ ಆಗಮ ಅಂತ ಹೇಳಿದ್ರೆ. ಸೊ ಪಂಚರಾತ್ರ ಆಗಮ ಅಂತಂದರೆ ಪಂಚರಾತ್ರವನ್ನು ಆಗಮಕ್ಕೆ ವೇದಕ್ಕೆ ಈಕ್ವಲೆಂಟ್ ಮಾಡಿದ್ದಾರೆ. ಆದ್ದರಿಂದ ಪಂಚರಾತ್ರ ಆಗಮದ ವಿಧಿಯಲ್ಲಿ ಹೇಳುವ ರೀತಿಯಲ್ಲಿ ತಂತ್ರಶಾಸ್ತ್ರ, ಆಮೇಲೆ ತಂತ್ರಶಾಸ್ತ್ರ ಬರೆದದ್ದು ಮಧ್ವಾಚಾರ್ಯರು. ಸೊ ಅನುವೃತ್ತಿಯ ಅದರ ಪ್ರಕಾರ ಅದರ ಪ್ರಕಾರ ಸಮ್ಯಕ್ ಸಂಪೂಜ್ಯ ವಿಷ್ಣುಂ, ಆ ವಿಷ್ಣುವನ್ನು ಭಗವಂತನನ್ನು ಸಮ್ಯಕ್ ಸಂಪೂಜ್ಯ, ಸಮ್ಯಕ್ ಅಂತ ಹೇಳಿದ್ರೆ ಸರಿಯಾಗಿ, ಸಂಪೂಜ್ಯ ಪೂಜೆ ಮಾಡಿದರು. ಸಮ್ಯಕ್ ಸಂಪೂಜ್ಯ ವಿಷ್ಣುಂ, ಇದು ಮಧ್ಯಾಹ್ನದ ಪೂಜೆ. ವರ ತುಳಸಿಕಯ, ತುಳಸಿ ಇಲ್ಲದ ಪೂಜೆ ಇಲ್ಲ. ತುಳಸಿ ಇಲ್ಲದ ಪೂಜೆ ಹರಿಕೊಳ್ಳಲು ಅಂತ ಪುರಂದರದಾಸರು ಕೂಡ ಬರೆದಿದ್ದಾರೆ. ಸೊ ವರ ತುಳಸಿಗಯ, ತುಳಸಿಯಿಂದ ಚೆನ್ನಾಗಿ ಅರ್ಚಿಸಿದರು ಅಂತೇಳಿದರೆ ಮಹಾವಿಷ್ಣುವಿಗೆ ಭಗವಂತನಿಗೆ ತುಳಸಿ ಅನ್ನುವಂಥದ್ದು ಅತಿ ಪ್ರಿಯವಾದದ್ದು. ಸೊ ವರ ತುಳಸಿಕಯ, ವರ ಅಂತೇಳಿದರೆ ಶ್ರೇಷ್ಠವಾದ ತುಳಸಿಕಯ, ವರ ತುಳಸಿಕಯ, ತುಳಸಿಯಿಂದ ಪೂಜೆಯನ್ನು ಮಾಡಿದರು. ಸೊ ಇಲ್ಲಿಗೆ ಯಾವುದು ಮಧ್ಯಾಹ್ನದ ಪೂಜೆ ಆಯಿತು. ಆಮೇಲೆ ದರ್ಶನೀಯ ಅಂತ ಹೇಳಿದ್ರೆ ಈ 37ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ದರ್ಶನೀಯ ಅಂತ ಹೇಳೋದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಗಂಧ ಚಂದನಗಳನ್ನು ತೊಟ್ಟು ಎಲ್ಲರ ಕಣ್ಣಿಗೂ ಹಬ್ಬವಾಗಿ ಕಂಗೊಳಿಸುತ್ತಾರೆ ಅಂತ ಹೇಳಿದರೆ, ಭಗವಂತನಿಗೆ ಯಾವುದ ಗಂಧವನ್ನು ನಾವು ಇಟ್ಟಿದ್ದೇವೋ ಆ ಗಂಧವನ್ನು ಸ್ವಲ್ಪ ತೆಗೆದು ಏನಂತ ಹೇಳಿದರೆ ಮೈಗೆ ಹಚ್ಚಿಕೊಂಡ್ಬಿಟ್ಟು ದರ್ಶನೀಯ ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ಊರ್ಧ್ವಪುಂಡ್ರ ಅಂದರೆ ಗೋಪಿಚಂದ್ರನ ನಾಮಗಳು, ಆ 12 ನಾಮಗಳು. ಸೊ ಊರ್ಧ್ವ ಅಂತ ಹೇಳಿದರೆ ಎಲ್ಲ ನಾಮಗಳು ಮೇಲಕ್ಕೆ ಇರುವಂಥದ್ದು, ಆದ್ದರಿಂದ ಊರ್ಧ್ವಪುಂಡ್ರ. ಸೊ 12 ಗೋಪಿ ನಾಮಗಳು, ಅದರ ಮೇಲೆ ಮುದ್ರೆಗಳು ಯಾವುದು ಶಂಖಚಕ್ರಾದಿ, ಆಮೇಲೆ ಅದರಿಂದ ಮೇಲೆ ದೇವರಿಗೆ ಅರ್ಪಿಸಿದ ಆ ಗಂಧವನ್ನು ಮೈಗೆ ಹಚ್ಚಿಕೊಂಡು, ಸೊ ದರ್ಶನೀಯ ಅಂತೇಳಿದರೆ ನೋಡಲಿಕ್ಕೆ ಮಧ್ವಾಚಾರ್ಯರು ಅಂತೇಳಿದರೆ ಅದು ದೇವರದ್ದೇ ಅವತಾರ. ಆದ್ದರಿಂದ ಹಾಗೇ ಕಾಣಿಸ್ತಿದ್ದವರು. ಬಣ್ಣ ಕೂಡ ಬಂಗಾರದ ಬಣ್ಣ ಅದು. ಸೊ ಅಂಥ ಬಂಗಾರದ ಬಣ್ಣದಲ್ಲಿ ಆಜಾನುಬಾಹು 32 ಲಕ್ಷಣ, ಪ್ರತಿಯೊಂದು ಸರಿಯಾಗಿ ಅಂತೇಳಿದ್ರೆ ಯಾವ ಒಂದು ಅಂಗ ಕೂಡ ಅದು ಆ ಲಕ್ಷಣಕ್ಕೆ ಸರಿಯಾಗಿರುವಂಥ ಅಂಗಗಳು, ಆಜಾನುಬಾಹು ಅಷ್ಟು ಎತ್ತರ. ಸೊ ಅದರ ಮೇಲೆ ಗೋಪಿಚಂದನದ ಇದು, ಅಲ್ಲಿಂದ ಗೋಪಿಚಂದನದ ಮೇಲೆ ಮುದ್ರೆಗಳ ಮೇಲೆ ಈ ಯಾವುದು ದೇವರಿಗೆ ಅರ್ಪಿಸಿದ ಗಂಧದ ಆ ಯಾವುದನ್ನು ಹಚ್ಚಿಕೊಂಡು, ಲೇಪಗಳು ಹಚ್ಚಿಕೊಂಡು, ದರ್ಶನೀಯ ನೋಡಲಿಕ್ಕೆ ಅಂತೇಳಿದರೆ ನೋಡುವಂಥವರು. ಹೇಗೆ ನಾವು ಶ್ರೀನಿವಾಸ ದೇವರನ್ನು ನೋಡಲಿಕ್ಕೆ ಅಂತೇಳಿದರೆ, ಶ್ರೀನಿವಾಸ ದೇವರನ್ನು ನಾವು ನೋಡುವಾಗ ಯಾವ ಹೊತ್ತಿನಲ್ಲಿ ಯಾವಾಗ ಹೋದರೂ ಕೂಡ ದರ್ಶನೀಯ, ಅತ್ಯಂತ ಸುಂದರ. ಉಡುಪಿ ಶ್ರೀಕೃಷ್ಣನನ್ನು ಪ್ರತಿದಿನ ಬೇರೆ ಬೇರೆ ಅಲಂಕಾರಗಳು, ಬೆಳಿಗ್ಗೆಯಿಂದ ಪೂಜೆಗಳು ಸ್ಟಾರ್ಟ್ ಆಗ್ತದೆ, ಎಷ್ಟೆಷ್ಟೋ ಅಲಂಕಾರಗಳು ಆಗಿ ಹೋಗ್ತವೆ. ಸೊ ಆ ರೀತಿಯಲ್ಲಿ ದರ್ಶನೀಯ ದೇವರು ಅಂತ ಹೇಳಿದರೆ ಉಡುಪಿ ಶ್ರೀಕೃಷ್ಣ ಆಗಲಿ, ತಿರುಪತಿ ಶ್ರೀನಿವಾಸ ಆಗಲಿ, ಬದರಿ ನಾರಾಯಣ ಆಗಲಿ, ದರ್ಶನೀಯ ಅಂತ ಹೇಳಿದರೆ ಆ ರೀತಿ ದೇವರ ಅವತಾರವಾದ ಈ ಮಧ್ವಾಚಾರ್ಯರು ಕೂಡ ದರ್ಶನೀಯ. ಅಥ ಭುಕ್ತ್ವ, ಅಲ್ಲಿಂದ ಊಟ ಮಾಡಿ ಆದಮೇಲೆ ದರ್ಶನೀಯ ಅಥ ಭುಕ್ತ್ವ ನಾನಾ ಲೋಕಾಭಿನಂದಿ ಅಂತೇಳಿದರೆ, ಅಲ್ಲಿಂದ ಎಂತೇಳಿದ್ರೆ ಯಾವುದು ಊಟ ಆದಮೇಲೆ ಜನರಿಗೆ ದರ್ಶನಕ್ಕೆ ಅಂತೇಳಿದರೆ ನಾನಾ ಲೋಕಾಭಿನಂದಿ. ಸೊ ಎಲ್ಲೆಲ್ಲೋ ಕಡೆಯಿಂದ ಬಂದಿರ್ತಾರೆ. ಸೊ ಅವರಿಗೆ 40ನೇ ಶ್ಲೋಕದಲ್ಲಿ ಅದು ಉಂಟದು. ಈ ಪೂಜೆ ಕೂಡ, ಆ ಪೂಜೆಗೆ ಇವರು ಒಂದು ಹೇಳಿದರು, ಯಾರು ನಾರಾಯಣ ಪಂಡಿತಾಚಾರ್ಯರು. ಅದು ಒಂದು ಸಾಲಿಗ್ರಾಮಕ್ಕೆ ಭಗವಂತನಿಗೆ ಆ ಮೂರ್ತಿಗೆ ಮಾಡುವಂಥ ಪೂಜೆ ಅದು ಒಂದು ಕಡೆಯಲ್ಲಿ. ಆದರೆ
ಆಚಾರ್ಯರು ಹೃದಯದಲ್ಲಿ ಕೂಡ ನಿರಂತರ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಂಡು ಈ 37ನೇ ಶ್ಲೋಕದಲ್ಲಿ ತಮ್ ಅರುಣಮಣಿವರ್ಣಂ ದಿವ್ಯ ದೇಹಾಖ್ಯ ಗೇಹೆ ಸ್ನಾಪಿತಂ ಅತಿ ಪೃಥು ಶ್ರದ್ಧಾ ನದಿ ಚಿತ್ತವಾರ್ಭಿ ನನು ಸ ಯಜತಿ ನಿತ್ಯಂ ಹೃತ್ಸರೋಜಾಸನಸ್ಥಂ ನತು ಸಕೃತ್ ಇತಿ ಪುಷ್ಪೈ ಅಷ್ಟಭಿರ್ಭಾವಪುಷ್ಪೈ. ಸೊ ಇಲ್ಲಿಯ ಪೂಜೆ ಆಯಿತು. ಇಲ್ಲಿಯ ಪೂಜೆ ಅಷ್ಟೇ ಉತ್ತಮವಾದ ಪೂಜೆ, ಅಷ್ಟೇ ದಿವ್ಯವಾದ ಪೂಜೆ. ತಮ್ ಅರುಣಿಮಣಿವರ್ಣಂ ಅಂತ ಹೇಳಿದ್ರೆ ಆ ಭಗವಂತ ಅರುಣಮಣಿವರ್ಣ, ಕೆಂಪು ಮಣಿಯ ವರ್ಣದ ಆ ಭಗವಂತ ದಿವ್ಯ ದೇಹಾಖ್ಯ ಗೇಹೆ, ದಿವ್ಯ ದೇಹ, ಮಧ್ವಾಚಾರ್ಯರ ದೇಹ ಅನ್ನುವಂಥದ್ದು ಅವರು ವಾಯುದೇವರೇ. ಆದ್ದರಿಂದ ಆ ದಿವ್ಯ ದೇಹ ಆಖ್ಯ ಅಂದರೆ ಹೆಸರಿನ, ಗೇಹೆ ಅಂದರೆ ಆ ದೇಹವೇ ಮಂದಿರ. ಹೃತ್ ಸರೋಜಾಸನಸ್ಥಂ, ಹೃತ್ ಸರೋಜ, ಹೃತ್ ಕಮಲ, ಹೃತ್ ಸರೋಜ ಆಸನ, ಹೃತ್ ಕಮಲವೇ ಆಸನವಾಗಿ ಉಳ್ಳಂಥ ಭಗವಂತ. ವೇದವ್ಯಾಸರು ಮಧ್ವಾಚಾರ್ಯರ ಹೃತ್ಕಮಲದಲ್ಲಿ ಯಾವಾಗಲೂ ನೆಲೆಸಿರ್ತಾರೆ. ಸೊ ಅಂಥ ಭಗವಂತನನ್ನು ತಮ್ಮ ದೇಹವೇ ಅನ್ನುವಂತಹ ದಿವ್ಯ ದೇಹ ಅನ್ನುವಂತಹ ಆ ಮಂದಿರದಲ್ಲಿ, ಅದರಲ್ಲಿರುವಂತಹ ಶ್ರೇಷ್ಠವಾದ ಆಸನದಲ್ಲಿ ಆ ಬಂಗಾರದ ಬಣ್ಣದ ಆ ಭಗವಂತನನ್ನು ಸ್ನಾಪಿತಂ, ಸ್ನಾನ ಮಾಡಿಸ್ತಾರೆ. ಯಾವುದರಲ್ಲಿ? ಅತಿಪೃತು ಮಧ್ವಾಚಾರ್ಯರು ಶ್ರದ್ಧಾ ನದಿ, ಶ್ರದ್ಧೆಯೆಂಬ ನದಿಯ, ಚಿತ್ತವೆಂಬ ವಾರ್ಭಿಹಿ. ಚಿತ್ತ ಅಂತೇಳಿದರೆ ಆ ಶುದ್ಧವಾದ ಮನಸ್ಸು ಅಂತೇಳಿದರೆ ಪೂಜೆಗೆ ಮನಸ್ಸು ಕೂಡ ಶುದ್ಧ ಇರಬೇಕು. ಸೊ ಈಗ ನಾವು ಪ್ರತಿ ಹೊತ್ತು ಕೂಡ ನಾವು ಭಗವಂತನನ್ನು ಏನು ನೆನೆಯುತ್ತಾ ಸ್ಮರಣೆ ಮಾಡ್ತಾ ಇರಬೇಕು. ಅಂತೇಳಿದರೆ ಎಷ್ಟು ಹೊತ್ತಿಗೂ ಭಗವಂತನ ನಾಮಸ್ಮರಣೆ, ನಾರಾಯಣ ನಾರಾಯಣ ಅಂತ ಇವತ್ತು ವಾಟ್ಸಪ್ ಮೆಸೇಜ್ನಲ್ಲಿ ಒಂದು ಬಂದಿತ್ತು. ಸೊ ನಾರದರು ಶ್ರೇಷ್ಠನ ಅಂತೇಳಿದರೆ ನಾರದರಿಗೆ ಏನಂತ ಹೇಳಿದ್ರೆ ತಾನೇ ಶ್ರೇಷ್ಠ ಅಂತ ಹೋಗಿ ಭಗವಂತನನ್ನು ಕೇಳ್ತಾರೆ. ನಿತ್ಯ ಒಂದು ನನ್ನ ಥರ ನಾಮಸ್ಮರಣೆ ಮಾಡುವವರು ಇನ್ಯಾರದ್ದು ಭಕ್ತರಿದ್ದಾರಾ ಅಂತ ಭಗವಂತ ಹೇಳ್ತಾರೆ, ಎಷ್ಟೋ ಬೇಕಾದಷ್ಟು ಜನ ಭಕ್ತರಿದ್ದಾರೆ ಅಂತ. ಹೌದಾ, ಒಂದು ಹೇಳಿ ನಾನು ನೋಡಿ ಬರ್ತೇನೆ ಅಂತ ನೋಡಿದರೆ ಒಬ್ಬ ರೈತನನ್ನು ಹೇಳ್ತಾರೆ. ಸೊ ರೈತ ನೋಡಿ ಎಂಥ ಭಕ್ತಿ ಅಂತ ನಾರದರು ಬಂದು ನೋಡುವಾಗ ಆ ರೈತ ಎಷ್ಟು ಹೊತ್ತಿಗೂ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ದಾನೆ. ಆದರೆ ಅದ್ರ ಒಟ್ಟಿಗೆ ಕೆಲಸ ಕೂಡ ಮಾಡ್ತಾನೆ. ಸೊ ರೈತನಿಗೆ ಕೆಲಸಕ್ಕೇನು ಕಡಿಮೆ ಇಲ್ಲ, ಬೇಕಾದಷ್ಟು ಮನೆಯಲ್ಲಿ ಕೆಲಸ ಇದೆ. ಆ ಎಲ್ಲ ಕೆಲಸಗಳು ಆ ಕೆಲಸದ ಒಟ್ಟಿಗೆ ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಇದ್ದಾನೆ. ಸೊ ನಾರದರು ಎಣಿಸ್ತಾರೆ, ಇಷ್ಟು ಕೆಲಸ ಇರುವಾಗ ಆ ಕೆಲಸ ಮಾಡಿಕೊಂಡಂತೂ ಅವನಿಗೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಕಷ್ಟ ಉಂಟು. ಯಾಕಂದರೆ ಕೆಲಸದ ಮೇಲೆ ಗಮನ ಬೇಕಲ್ವಾ. ಸೊ ಹಾಗಾದರೆ ನಾನು 24 ಗಂಟೆನೂ ನಾರಾಯಣ ಸ್ಮರಣೆ ಮಾಡ್ತೇನೆ, ಅವನಿಗೆ ಟೈಮ್ ಸಿಗುವಾಗ ಕೆಲಸದ ಮಧ್ಯದಲ್ಲಿ ನಾರಾಯಣ ಸ್ಮರಣೆ ಮಾಡ್ತಾನೆ. ಇಲ್ಲ, ಅವನಿಗಿಂತ ನಾನೇ ಶ್ರೇಷ್ಠ ಅಂತ ಪುನಃ ಭಗವಂತನ ಹತ್ರ ಹೋಗಿ ನಾರದರು ಆರ್ಗ್ಯೂ ಮಾಡಲಿಕ್ಕೆ ಹೋಗಿರುವಾಗ ಭಗವಂತ ಇವರಿಗೆ ಸರಿಯಾಗಿ ಪ್ರತಿಯೊಬ್ಬರಿಗೂ ಸರಿಯಾಗಿ ಅರ್ಥ ಆಗಬೇಕಲ್ವ ಅಂತ ತಿಳ್ಕೊಂಬಿಟ್ಟು ಭಗವಂತ ಏನು ಮಾಡ್ತಾರೆ, ನಾರದರು ಒಂದು ಕೆಲಸ ಮಾಡಿ, ನೀವು ಈ ಒಂದು ಕೊಡಪಾನದಲ್ಲಿ ಫುಲ್ ನೀರಿಟ್ಟುಕೊಂಡು ಕಲಶದ ಹಾಗೆ ಒಂದು ಸಲ ಭೂಮಿಗೆ ಪ್ರದಕ್ಷಿಣೆ ಮಾಡಿ ಬರ್ತೀರಾ ಅಂತ ಹೇಳಿದ್ರೆ ಆಯಿತು ಅಂತ ಹೇಳ್ಕೊಂಡು ಇವರು ಭೂಮಿಗೆ ಪ್ರದಕ್ಷಿಣೆ ಮಾಡಿ ಬಂದರು ನಾರದರು. ಅವರಿಗೇನು ಸುಲಭ ಅದೆಲ್ಲ. ಸೊ ಬಂದ ಕೂಡಲೇ ಭಗವಂತ ಕೇಳ್ತಾರೆ, ನಾರದರೆ ಒಂದು ತೊಟ್ಟು ನೀರು ಚೆಲ್ಲಲಿಲ್ಲ ಅಲ್ಲ ಈ ಕಲಶದಿಂದ? ಇಲ್ಲ, ಚೆಲ್ಲಲಿಲ್ಲ. ನೀವು ಮೊದಲೇ ಹೇಳಿದ್ದೀರಿ, ಆದ್ದರಿಂದ ನಾನು ಬಹಳ ನಿಗಾ ಇಟ್ಟುಕೊಂಡು ನಾನು ಈ ಕೆಲಸ ಮಾಡಿದ್ದೇನೆ. ಸರಿ, ನೀವು ಈಗ ಎಷ್ಟು ಸಲ ನಾರಾಯಣ ಸ್ಮರಣೆ ಮಾಡಿದ್ದೀರಿ? ನಾರದರಿಗೆ ಇದಾಯಿತು, ಒಂದು ಸಲ ಕಸಿವಿಸಿ ಆಗಿಬಿಡ್ತು. ಭಗವಂತ ನೀವು ಹೇಳಿದ್ದೇನಂತೇಳಿದರೆ ಈ ಕಲಶದಲ್ಲಿ ನೀರು ಒಂಚೂರು ಚೆಲ್ಲಬಾರದು, ಒಂದು ಪ್ರದಕ್ಷಿಣೆ ಮಾಡಿ ಬಾ ಅಂತ. ಈ ಕೆಲಸದ ಮಧ್ಯದಲ್ಲಿ ನಾನು ನಾರಾಯಣ ಸ್ಮರಣೆ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಆವಾಗ ಹೇಳ್ತಾರೆ ಭಗವಂತ, ಆ ರೈತನು ಕೂಡ ಹಾಗೆ, ಅವನ ಕೆಲಸದ ಮಧ್ಯದಲ್ಲಿ ಆದರೂ ಕೆಲಸ ಆದ ಕೂಡಲೇ ನಾರಾಯಣ ಸ್ಮರಣೆ ಮಾಡ್ತಾನವ. ಅಂತೇಳಿ ಪುನಃ ಇನ್ನೊಂದು ಕೆಲಸ ಶುರುವಾಗೋ ತನಕ ನಾರಾಯಣ ಸ್ಮರಣೆ ಮಾಡ್ತಾನೆ ಇರ್ತಾನೆ, ಮತ್ತು ಕೆಲಸದ ಮೇಲೆ ಗಮನ ಇಡ್ತಾನೆ. ಆದ್ದರಿಂದ ಕೆಲಸದ ಮೇಲೆ ಗಮನ ಇಡದಿದ್ದರೆ ಕೆಲಸ ಹಾಳಾಗ್ತದೆ. ಆದ್ದರಿಂದ ಭಗವತ್ ಪ್ರೀತಿಗೆ ಕೆಲಸ ಮಾಡ್ತಾನೆ ಅಂತೇಳಿದರೆ ಅವನಿಗೆ ಉಚಿತ ಕೆಲಸ ಮಾಡ್ತಾನೆ ಅಂತೇಳಿದರೆ ದೇವರು ಕೊಟ್ಟದ್ದನ್ನು ತಿಂತೇನೆ ಅಂತ ಬೇರೆ ಇಷ್ಟೇ ಫಲಾಪೇಕ್ಷೆ ಸಿಗಬೇಕಂತ ಏನೂ ಇಚ್ಛೆ ಇಲ್ಲದೆ ಕೆಲಸ ಮಾಡ್ತಾನೆ. ಸೊ ಆದ್ದರಿಂದ ಆ ರೈತ ಶ್ರೇಷ್ಠ ಹೌದಾ ಅಲ್ವಾ ಅಂತ ಕೇಳಿದರೆ ನಾರದರು ಒಪ್ತಾರೆ, ಹೌದು ಅವರು ಶ್ರೇಷ್ಠ ಅಂತ. ಕೆಲಸದ ಮಧ್ಯದಲ್ಲಿ ಕೆಲಸದ ಮೇಲೆ ಗಮನ ಇರಬೇಕು. ಕೆಲಸ ಮುಗಿದು ಕೂಡಲೇ ಅಂತೇಳಿದರೆ ಕೆಲಸದ ಮಧ್ಯದಲ್ಲಿಯೂ ಕೂಡ ನಾವು ಭಗವಂತನ ಸ್ಮರಣೆ ಮಾಡ್ಬೋದು ಅಂತ ಭಗವದ್ಗೀತೆ ಕ್ಲಾಸ್ನಲ್ಲಿ ನಮಗೆ ಒಂದು ಸಲ ಡಿಸ್ಕಷನ್ ಆಗಿತ್ತು. ಏನಂತ ಹೇಳಿದರೆ, ತಾಯಿ ಮಗುವನ್ನು ಹೇಗೆ ನೋಡ್ಕೊಳ್ತಾಳೆ ಅಂತ ಹೇಳಿದರೆ,
ಕೆಲಸದ ಮಧ್ಯದಲ್ಲಿಯೂ ಕೂಡ ಮಗುವಿನ ಮೇಲೆ ಗಮನ ಇದ್ದೇ ಇರ್ತದೆ. ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೇನೆ, ನಾನು ಮಗುವನ್ನು ನೋಡಿಕೊಳ್ಳೋದಿಲ್ಲ ಅಂತ ಹೇಳಿದರೆ ಮಗುವನ್ನು ಯಾರು ಮತ್ತೆ ನೋಡಿಕೊಳ್ಳೋದು? ಈಗೆಲ್ಲ ಸಂಸಾರ ಅಂತ ಹೇಳಿದರೆ ಗಂಡ ಹೆಂಡತಿ ಮಗು ಇಷ್ಟೇ ಒಂದು ಸಂಸಾರ. ಸೊ ಹಾಗಿರುವಾಗ ಗಂಡ ಕೆಲಸಕ್ಕೆ ಹೋಗಿದ್ದಾನೆ ಅಂತ ಹೇಳಿದರೆ ಹೆಂಡತಿ ಮತ್ತು ಮಗು ಮಾತ್ರ ಮನೆಯಲ್ಲಿರುವಾಗ ಹೆಂಡತಿ ಬಾಕಿ ಎಲ್ಲ ಮನೆಯ ಕೆಲಸಗಳನ್ನು ಮಾಡಿಕೊಂಡು ಈ ಮಗುವನ್ನು ಕೂಡ ನೋಡ್ಕೊಳ್ಬೇಕಲ್ವ ಅಂತ ಹೇಳಿದರೆ ಕೆಲಸ ಮಾಡಿಕೊಳ್ಳುವಾಗ ಮಗುವನ್ನು ನೋಡ್ಕೊಳ್ಳೋದಿಲ್ವಾ? ನೋಡ್ಕೊಳ್ತಾಳೆ. ಅಂತೇಳಿದರೆ ಅವಳದು ಒಂದು ನಿಗಾ ಯಾವಾಗಲೂ ಆ ಮಗುವಿನ ಮೇಲೆ ಇದ್ದೇ ಇರ್ತದೆ, ಕೆಲಸದ ಮಧ್ಯದಲ್ಲಿಯೂ ಕೂಡ. ಸೊ ಆ ರೀತಿ ಅಂತೇಳಿದರೆ ನಮ್ಮ ನಾರಾಯಣ ಸ್ಮರಣೆ ಅನ್ನುವಂಥದ್ದು ಅದು ನಿರಂತರ. ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಶ್ರದ್ಧಾ ನದಿ, ಶ್ರದ್ಧೆ ಎನ್ನುವಂತಹ ನದಿ. ಯಾವುದೇ ಕೆಲಸ ಮಾಡುವಾಗ ಅದರಲ್ಲಿ ಶ್ರದ್ಧೆ ಇರಬೇಕು ಅಂತ. ನಾವು ಶ್ರಾದ್ದ ಅಂತ ಹೇಳ್ತೀವಿ, ಪಿತೃ ಕಾರ್ಯಕ್ಕೆ ಶ್ರಾದ್ದ ಅಂತ ಹೇಳ್ತೀವಿ. ಯಾಕಂತ ಹೇಳಿದರೆ ಶ್ರದ್ಧೆಯಿಂದ ಮಾಡುವಂತಹ ಕೆಲಸ, ಆದ್ದರಿಂದ ಅದು ಶ್ರಾದ್ದ ಅಂತ. ಹಾಗೆ ಶ್ರದ್ಧಾ ನದಿ. ಸೊ ಈ ಮನಸ್ಸಿನಲ್ಲಿ ಹೃದಯ ಕಮಲದಲ್ಲಿ ಇರುವಂತಹ ಆ ವೇದವ್ಯಾಸರಿಗೆ, ಭಗವಂತನಿಗೆ ಮಧ್ವಾಚಾರ್ಯರು ಮಾಡುವ ಪೂಜೆ, ಆ ಅಭಿಷೇಕ ಎಲ್ಲಿ ಅಂತ ಹೇಳಿದರೆ ಶ್ರದ್ಧೆ ಎನ್ನುವ ನದಿಯಿಂದ ಚಿತ್ತ ಎನ್ನುವಂತಹ ಪವಿತ್ರವಾದ ಆ ಒಂದು ಏನದು ಪವಿತ್ರವಾದ್ದು, ಮತ್ತು ಆ ಚಿತ್ತ ಅಂದರೆ ನಿಷ್ಕಲ್ಮಶವಾದ ಆ ಚಿತ್ತ, ಮನಸ್ಸು. ಆ ಮನಸ್ಸಿನಲ್ಲಿ ಯಾವುದೇ ದೋಷ, ಕಲ್ಮಶ, ಮಲ ಯಾವುದೂ ಇಲ್ಲ. ಅಂತಹ ಶ್ರೇಷ್ಠವಾದ ಆ ಮನೋವೃತ್ತಿ, ಆ ಮನಸ್ಸೇ ಅದು ನೀರು. ಅದರಿಂದ ಅಭಿಷೇಕ ಮಾಡಿಬಿಟ್ಟು ಆ ಹೃದಯ ಕಮಲದಲ್ಲಿರುವಂಥ ಆ ಭಗವಂತನಿಗೆ ಅಷ್ಟಬಿರ್ ಭಾವಪುಷ್ಪೈಹಿ, ಅಷ್ಟಭಾವಪುಷ್ಪಗಳಿಂದ ಅವರು ಪೂಜೆ ಮಾಡ್ತಾರೆ. ಯಾವುದಿದು ಅಷ್ಟಭಾವಪುಷ್ಪಗಳು? ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ. ಅಹಿಂಸಾ ಅಂತೇಳಿದರೆ ಹಿಂಸೆ ಮಾಡಬಾರದು. ಹಿಂಸೆ ಮಾಡಿದರೆ ಹೋಯಿತು. ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ. ಆದಷ್ಟು ನಾವು ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಸರ್ವಭೂತ ದಯಾ ಪುಷ್ಪಂ. ಅಹಿಂಸೆ ಮತ್ತು ದಯೆ ಒಟ್ಟೊಟ್ಟಿಗೆ ಹೋಗ್ತದೆ. ನಮಗೆ ಯಾವಾಗ ದಯೆ ಇರ್ತದೆ ಆವಾಗ ನಾವು ಹಿಂಸೆ ಮಾಡೋದಿಲ್ಲ. ಸೊ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶಿಷ್ಯತೆ ಅಂತೇಳಿದರೆ, ಸಾಮಾನ್ಯದ ತಪ್ಪುಗಳು ಆ ಜನರಿಂದ ಆಗ್ತದೆ ಅಂತ ತಿಳ್ಕೊಂಡ್ಬಿಟ್ಟು ಅಯ್ಯೋ ತಪ್ಪಾಗಿದೆ ಅವನಿಗೆ ಶಿಕ್ಷೆ ಕೊಡಬೇಕಂತ ಆ ರೀತಿ ಯೋಚನೆ ಮಾಡೋ ಬದಲಿಗೆ ಅವನನ್ನು ಕ್ಷಮಿಸುವಂಥದ್ದು. ಕ್ಷಮಾ ಪುಷ್ಪಂ ವಿಶಿಷ್ಯತೆ ಅಂತೇಳಿದರೆ ಅವನಿಗೆ ತಪ್ಪನ್ನು ತಿದ್ದಿಕೊಳ್ತಾನೆ ಅಂತ ಗೊತ್ತಾದರೆ ಅವನನ್ನು ಕ್ಷಮಿಸಬೇಕು. ಜ್ಞಾನ ಪುಷ್ಪಂ ತಪಪುಷ್ಪಂ. ಜ್ಞಾನ ಪುಷ್ಪಂ ಅಂದರೆ ಜ್ಞಾನ ಇನ್ನೊಂದು ಪುಷ್ಪ. ಅಂದರೆ ಪ್ರತಿಯೊಂದಕ್ಕೂ ಜ್ಞಾನ ಇಲ್ಲದಿದ್ದರೆ, ಈಗ ನಾವೀಗಿದ್ದನ್ನೀಗ ನಾವು 1 ಗಂಟೆ ಇಲ್ಲಿ ನಾವು ಇದು ಹಾಕ್ತೇವೆ, ಯಾವುದಕ್ಕೆ? ಜ್ಞಾನಕ್ಕೆ. ಅಂದರೆ ಜ್ಞಾನವೇ ಎಲ್ಲದಕ್ಕೆ ಜ್ಞಾನ ಯಾರಿಗಿಲ್ವ ಅವನು ಪಶು ಸಮಾನ ಅಂತ ಹೇಳ್ತದೆ. ಆದ್ದರಿಂದ ಜ್ಞಾನ ಪುಷ್ಪಂ ತಪಪುಷ್ಪಂ. ತಪಃ ಅಂತೇಳಿದ್ರೆ ಏನು? ನಿರಂತರ ನಾಮಸ್ಮರಣೆ, ನಾವು ಮಾಡುವಂಥ ಜಪ, ಪೂಜೆ ಪ್ರತಿಯೊಂದು ಕೂಡ ತಪಪುಷ್ಪಂ. ಧ್ಯಾನ ಪುಷ್ಪಂ ಅಂತೇಳಿದರೆ ಏಕಚಿತ್ತದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರುವಂಥದ್ದು, ಅದು ಧ್ಯಾನ ಪುಷ್ಪಂ. ತು ಸಪ್ತಮಂ ಸತ್ಯಂ ಚೈವ ಅಷ್ಟಮಂ. ಸತ್ಯವನ್ನೇ ಹೇಳಬೇಕು, ಇದು 8ನೇ ಪುಷ್ಪ. ಈ ರೀತಿ ಭಗವಂತನನ್ನು ಈ 8 ಪುಷ್ಪಗಳಿಂದ ಆ ಹೃದಯದಲ್ಲಿರುವಂತಹ ಆ ಭಗವಂತನನ್ನು ಮಧ್ವಾಚಾರ್ಯರು ಪೂಜೆ ಮಾಡ್ತಾರೆ ಅನ್ನುವಂಥದ್ದು. ಅಲ್ಲಿಂದ ಈ ಯಾವುದಕ್ಕೆ ದರ್ಶನೀಯ ಅಂತ ಹೇಳಿದಕ್ಕೆ ಕೃತ ಪರಮ ಸಪರ್ಯ ಸಾಂದ್ರ ಸಚ್ಚಂದ ನಾಂಬ ಪರಿಮಲಿತ ಭುಜೋರೋ ಮಂಡಲಾಂಸೋ ಮನೀಷಿ. 38ನೇ ಶ್ಲೋಕ. ಸ್ಮಿತ ರುಚಿರ ಮುಖೇಂದು ಸ್ನಿಗ್ಧ ಕೌಶೇಯವಾಸಾ ಸ ಮುನಿ ಸುರನರಾಣಾಂ ಚಕ್ಷುಷಾಂ ಉತ್ಸವೋ ಭೂತ್. ಕೃತ ಪರಮ ಸಪರ್ಯ. ಎಲ್ಲ ಪೂಜೆಗಳನ್ನು ಮುಗಿಸಿ, ಮಧ್ಯಾಹ್ನದ ಪೂಜೆ ಇದು. ಸಾಂದ್ರ ಸಚ್ಚಂದನಾಂಬ. ಸಾಂದ್ರ ಸ್ವಲ್ಪ ಗಟ್ಟಿ, ಸಾಂದ್ರ ಅಂದರೆ ನೀರಲ್ಲ. ಸಚ್ಚಂದನಾಂಬ ಚಂದನದ ನೀರು. ಸೊ ಚಂದನದ ನೀರು ಯಾವುದು? ಹರಿಗೆ ಅರ್ಪಿಸಿದ ಚಂದನ, ಗಂಧ ಚಂದನವನ್ನು ಸ್ವಲ್ಪ ತೆಗೆದು, ಅಂದರೆ ಅದು ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಪರಿಮಲಿತ ಭುಜೋರೋ ಮಂಡಲಾಂಸೋ ಮನೀಷಿ ಮಧ್ವರು ಪರಿಮಲಿತರಾದರು. ಹೇಗೆ? ಹಚ್ಚಿಕೊಂಡು. ಭುಜೋರೋ ಮಂಡಲಾಂಸೋ, ಇಡೀ ಯಾವುದು ಊರು, ಮಂಡಲ, ಅಂಶ ಅಂದರೆ ಹೆಗಲು, ಸೊ ಕೈಗಳು, ಸೊ ಎಲ್ಲ ಕಡೆ ಹಚ್ಚಿಕೊಂಡು. ಸ್ಮಿತ ರುಚಿರ ಮುಖೇಂದುಹು, ಆಗಲೇ ಹೇಳಿದಾಗೆ ಅಂತಹ ಆಜಾನುಭಾವ ಶರೀರ, 32 ಲಕ್ಷಣ, ಅಂಥ ಮುಖದಲ್ಲಿ ತೇಜಸ್ಸು, ಆಮೇಲಿಂದ ಪೀತಾಂಬರಗಳನ್ನು ಧರಿಸಿಕೊಂಡು, ಆಮೇಲಿಂದ ಈ ಊರ್ಧ್ವ ಪುಂಡ್ರ, ಆಮೇಲಿಂದ ಅದರ ಮೇಲೆ ಯಾವುದು ಶಂಖ ಚಕ್ರಾದಿ ಆ ಮುದ್ರೆಗಳನ್ನು ಹಾಕಿಕೊಂಡು ಈ ಪರಿಮಲಿತ
ಸಾಂದ್ರ ಸಚ್ಚಂದನಾಂಬ, ಈ ಚಂದನದ ನೀರನ್ನು, ಸ್ವಲ್ಪ ಗಟ್ಟಿಯಾದ ಚಂದನದ ಗಂಧ ಚಂದನದ ನೀರನ್ನು ಹಚ್ಚಿಕೊಂಡು ದೇವರಿಗೆ ಅರ್ಪಿಸಿರುವಂಥದ್ದಿದು. ಸ್ಮಿತ ರುಚಿರ ಮುಖೇಂದು, ಸ್ಮಿತ ಅಂತೇಳಿದ್ರೆ ಮುಗುಳ್ನಗ್ತಾ ಇರ್ತಾರೆ, ರುಚಿರ ಅಂತೇಳಿದ್ರೆ ಬಹಳ ಕಾಂತಿಯುತ ತೇಜಸ್ಸುಳ್ಳ, ಮುಖೇಂದು ಮುಖ ನೋಡಿದರೆ ಆ ಶರತ್ಕಾಲದ ಹುಣ್ಣಿಮೆಯ ಚಂದ್ರನಾಗಿ ಆ ಮುಖ ಶೋಭಿಸ್ತಾ ಇದೆ. ಸ್ನಿಗ್ಧ ಕೌಶೇಯವಾಸ, ನುಣುಪಾದ ರೇಷ್ಮೆ ಬಟ್ಟೆಯನ್ನು ಹುಟ್ಟಿದ್ದಾರೆ. ಮುನಿಸುರ ನರಾಣಾಂ, ಮುನಿಸುರ ನರಾಣಾಂ, ಅವರು ಮುನಿಸುರ ನರಾಣಾಂ, ಮುನಿ ಅಂತ ಹೇಳಿದ್ರೆ ಋಷಿಗಳು, ಸುರ ಅಂತ ಹೇಳಿದ್ರೆ ದೇವತೆಗಳು, ನರಾಣಾಂ ಅಂದರೆ ಸಜ್ಜನರ ದೇವತೆಗಳ ಋಷಿಮುನಿಗಳ ಚಕ್ಷುಷ ಕಣ್ಣುಗಳಿಗೆ ಉತ್ಸವೋಭೂತ್ ಅಂತ ಹೇಳಿದ್ರೆ ಉತ್ಸವವೇ. ಮಧ್ವಾಚಾರ್ಯರನ್ನು ನೋಡುವುದು ಅಂತ ಹೇಳಿದ್ರೆ ಅದೊಂದು ಉತ್ಸವ ಅಂತ ಹೇಳಿದ್ರೆ ನೋಡಿದವರು ಯಾರು ಕಣ್ಣನ್ನು ತೆಗೆಯುವುದೇ ಇಲ್ಲ, ಆ ರೀತಿ ಅಷ್ಟು ನೋಡಲಿಕ್ಕೆ ಇದೆ ಅಂತ. ಸೊ ತಿರುಪತಿ ಶ್ರೀನಿವಾಸನನ್ನು ನೋಡಿದ ಹಾಗೆ ನೋಡ್ತಾನೆ ಇರಬೇಕು ಅಂತಕೊಂಡು ಆ ರೀತಿ ಉತ್ಸವೋಭೂತ್. ಇದು ದರ್ಶನೀಯ. ಅತ ಭುಕ್ತ್ವ ಅಂತ ಹೇಳಿದ್ದಕ್ಕೆ ಒಂದು ಶ್ಲೋಕ ಬಂದಿದೆ, ಏನಂತದು ಅಲ್ಲಿಂದ ಯಾವುದದು ಶ್ಲೋಕ, ಅದು 37, 38, 38ಕ್ಕೆ ಭುಕ್ತ್ವ ಅನ್ನೋದಕ್ಕೆ ಪರಮತ ಪರಮಾನ್ನಂ ಪ್ರಾಪ್ತಮೇವ ಅಪ್ರಯಾಸಂ ಪರಮತ ಶ್ರೇಷ್ಠವಾದ ಪರಮಾನ್ನ ಭಗವಂತನಿಗೆ ಅರ್ಪಿಸಿದ ಯಾವುದು ಈ ನೈವೇದ್ಯ ಆಗಿರುವಂತಹ ಪರಮಾನ್ನ, ಆಮೇಲೆ ಶಾಲ್ಯಾನ್ನ, ಆಮೇಲೆ ಎಲ್ಲ ಭಕ್ಷ್ಯಗಳನ್ನು ಊಟ ಮಾಡಿದರು. ಪ್ರಭುರಿಹ ಬುಭುಜೇಸೌ ವೇದವಾದ ಪ್ರವೀಣ ಅಜಿತ ಪರಮ ಭಕ್ತ ಸಂತತಂ ಮನ್ಯಮಾನ ಸಕಲ ಜಗದೀಶ ಪ್ರಿಯತಾಂ ಶೌರಿದಿತ್ತಂ. ಹೀಗೆ ಶೌರಿಹಿ ಸಕಲ ಜಗದೀಶ 14 ಲೋಕಗಳ ಒಡೆಯನಾದ ಆ ಯಾವುದು ಶ್ರೇಷ್ಠನಾದ ಆ ಭಗವಂತನು, ಶೌರಿ ಅಂದರೆ ಭಗವಂತ, ಅವನು ಪ್ರೀತನಾಗಲಿ ಅಂತೇಳಿದರೆ ನಮ್ಮ ದೇಹದಲ್ಲಿರುವಂತಹ ಭಗವಂತ ಮತ್ತು ಭಗವಂತನ ಬಾಕಿ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಭಗವಂತನ ಸೇವಕರು, ಅವರು ಪ್ರೀತರಾಗಲಿ ಅಂತ ಊಟ ಮಾಡ್ತಿದ್ದರು. ಸೊ ಅಜಿತ ಪರಮ ಭಕ್ತ ಮಧ್ವಾಚಾರ್ಯರು ಸಂತತಂ ಏನು ಅನುಸಂಧಾನ ಅಂತೇಳಿದರೆ ದೇವರಿಗೆ ಪ್ರೀತಿಯಾಗಲಿ ಅಂತ ಊಟ ಮಾಡ್ತಿದ್ರು ಯಾವರಿಗೆ? ಆ ತತ್ವದೇವತೆಗಳಿಗೆ. ಪ್ರಾಣ ಯಸ್ವಾಹ, ಅಪಾನ ಯಸ್ವಾಹ, ವ್ಯಾನ ಯಸ್ವಾಹ ಅಂತ ನಾವು ಯಾವ ರೀತಿ ನಾವು ಊಟ ಮಾಡಿಸ್ತೇವೋ ಅದೇ ರೀತಿಯಲ್ಲಿ ಭಿಕ್ಷಾ ಸ್ವೀಕಾರವಾದ ಮೇಲೆ ಆಚಾರ್ಯರು ಶಾಸ್ತ್ರಾರ್ಥ ಮಾಡಿದರು. ಯಾವುದದು? ಭುಕ್ತ್ವ ಊಟ ಮಾಡಿದ ಮೇಲೆ ನಾನಾ ಲೋಕಾಭಿನಂದಿ. ಸೊ ಗುರುಹು ಅಥ ವಿಲಸದ್ ವ್ಯಾಖ್ಯಯ, ವಿಲಸತ್ ಅಂದರೆ ಪ್ರಕಾಶಿಸಿದರು. ಗುರುಹು ಮಧ್ವಾಚಾರ್ಯರು ಅಥ ಊಟ ಮಾಡಿದ ಮೇಲೆ ನಡೆಯುವಂತಹ ಈ ಯಾವುದು ಈ ಪ್ರಸಂಗದಲ್ಲಿ ಅಂತ ಹೇಳಿದ್ರೆ ಭಕ್ತರಿಗೆ ದರ್ಶನ ಕೊಡುವಂತಹ ಈ ಇದರಲ್ಲಿ ಭಕ್ತರು ಅಂತ ಹೇಳಿದ್ರೆ ನಾನಾ ಕಡೆಯಿಂದ ಬರ್ತಾರೆ. ಭಿಕ್ಷೆಗೆ ಕರೆಯುವವರು ಇರ್ತಾರೆ, ಪಾದಪೂಜೆಗೆ ಕರೆಯುವವರು ಇರ್ತಾರೆ, ಅಲ್ಲೇ ಪಾದಪೂಜೆ ಮಾಡುವವರು ಇರ್ತಾರೆ, ನಾನಾ ಸೇವೆಗಳನ್ನು ಕೊಡುವವರು ಇರ್ತಾರೆ. ಸೊ ಈ ರೀತಿ ನಾನಾ ಲೋಕಾಭಿನಂದಿ ಅಂತ ಹೇಳಿದ್ರೆ ಲೋಕ ಅಂದರೆ ಜನರು. ಸೊ ನಾನಾ ಲೋಕದಿಂದ ನಾನಾ ಸ್ಥಳಗಳಿಂದ ಬಂದಿರುವಂತಹ ಜನರಿಗೆ ಅಭಿನಂದಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಶ್ಲೋಕ ಬಂದಿದೆ. ಏನಂತ ಹೇಳಿದರೆ ಎಲ್ಲ ನಾನು ಮುಂದೆ ಅಂತ ಕಾಯ್ತಾ ಇರ್ತಾರೆ. ಯಾವುದಕ್ಕೆ? ನಾನು ಮಧ್ವಾಚಾರ್ಯರನ್ನು ಬೇಗ ಭೇಟಿ ಆಗಬೇಕು ಅಂತ ಹೇಳ್ಕೊಂಡು. ಸೊ ಮೊದಲೇ ಹೋಗಿ ನಿಂತಿರ್ತಾರೆ, ಏನೆಲ್ಲ ಅಲ್ಲಿ ಕಸರತ್ತು ಆಗ್ತದೆ. ಸೊ ಆ ಕಸರತ್ತು ಆಗುವ ಮಧ್ಯದಲ್ಲಿ ಮಧ್ವಾಚಾರ್ಯರು ಯಾರನ್ನಾದರೂ ನೋಡಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದರೆ ಏನಂತ ಹೇಳಿದರೆ ಏನು ಅದು ಒಂದು ಭಗವಂತ ಕರೆದಷ್ಟು ಖುಷಿ ಆಗ್ತದೆ ಅಂತ ಹೇಳ್ಕೊಂಡು. ಯಾಕಂದರೆ ಮಧ್ವರು ಕರೆದ್ರು ನಮ್ಮನ್ನು ಅಂತ, ಅಂದರೆ ಸ್ವಾಮಿಗಳು ಕರೆದ್ರು, ನನ್ನನ್ನು ನೋಡಿ ಕರೆದ್ರು ಅಂತ. ಬನ್ನಿ ಹಾಸ್ಯ ತಾಮ್ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಅವರು ಕೂತ್ಕೊಳ್ಳಿ ಅಂತ ಹೇಳಿದರೆ ಸಾಕು ಸ್ವಾಮಿಗಳು ಅಂತ ಹೇಳಿದರೆ ಅಷ್ಟು ಒಂದು ಖುಷಿ ಆಗಿಬಿಡ್ತಿದ್ದು. ಅಯ್ಯೋ ದೇವರು ಹೇಳಿದ್ರು ಕೂತ್ಕೊಳ್ಳಿಕ್ಕೆ ಹೇಳಿದರು ಅಂತ. ಸೊ ನಾನಾ ಲೋಕಾಭಿನಂದಿ. ಆಮೇಲಿಂದ ಅಲ್ಲಿ ಏನು ಮಾತಾಡುವಂಥದ್ದು, ಆಮೇಲಿಂದ ಅಲ್ಲಿ ಸಹ ಪಾಠ ಪ್ರವಚನಗಳು ನಡೀತವೆ. ವಿಲಸತ್ ವ್ಯಾಖ್ಯಯ ಅಂತೇಳಿದರೆ ಆ ಪ್ರವಚನಗಳಿಂದ ವಿಲಸತ್ ಶೋಭಾಯ ಮಾನರಾದರು. ಸೊ ಅಲ್ಲಿಂದ ಯಾವುದಿದು 40ನೇ ಶ್ಲೋಕ. ಸಹಚರ ಪರಿಕ್ಲಪ್ತೆ ಸೂಕ್ಷ್ಮವಸ್ತ್ರಾವೃತೆ ಅಸೌ ಅವಿತ ತನುರುಹ ರೂಪೌ ಶಿರ ವರ್ಯೇ ನಿಷಣ್ಣಃ ಅರಮಯತ್ ಇಹ ನಾನಾ ಹೃದಯ ವಿದ್ಯಾವಿಲಾಸೈ ಕವಿಜನ ಪರಿವಾರಂ ಮಂಡಯನ್ ಮಂಟಪಾಗ್ರ್ಯಂ. ಸಹಚರ ಪರಿಕೃಪ್ತೆ, ಸಹಚರರು ಶಿಷ್ಯರು ಅಣಿಗೊಳಿಸಲ್ಪಟ್ಟ ಸೂಕ್ಷ್ಮ ವಸ್ತ್ರಾವೃತೆ ಸೌ ಅಂದರೆ ಹಾಸಿ
ನುಣುಪಾದ ವಸ್ತ್ರವನ್ನು ಹಾಸಿ ಆಸನ ರೆಡಿ ಮಾಡಿದ್ದಾರೆ. ಅದು ಅವಿತನುರುಹ ಅಂತ ಹೇಳಿದರೆ ಯಾವುದು ರತ್ನಗಂಬಳಿ ಅಂತ. ಸೊ ಔಷೀರವರಿಯೇ ನಿಷಣ್ಣ ಕುಳಿತುಕೊಂಡಿದ್ದಾರೆ. ಅರಮಯದ್ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಖ್ಯಾನ ಮಂಟಪ ಅಂತ ಹೆಸರು. ಅರಮಯದ್ ಇಹ ಅರಮಯತ್ ಅಂತೇಳಿದರೆ ರಮಿಸಿದರು. ಅರಮಯತ್ ಅಂತೇಳಿದರೆ ಅಷ್ಟು ಶೋಭಾಯಮಾನವಾಗಿ ಕಂಡರು. ನಾನಾ ಹೃದಯ ವಿದ್ಯಾವಿಲಾಸೈಹಿ ಅಂತೇಳಿದರೆ ಎಲ್ಲ ಬಂದಿರುವಂತಹ ಶಿಷ್ಯರು ಭಕ್ತರು ಅವರ ಹತ್ರ ಮಾತಾಡುವಂಥದ್ದು ನಾನಾ ಹೃದಯ ವಿದ್ಯಾವಿಲಾಸೈಹಿ. ಹೃದಯ ಅಂದರೆ ಹೃದಯ ಸ್ಪರ್ಶಿ. ಹೃದಯ ನಾನಾ ಬೇಕಾದಷ್ಟು ನಾನಾ ಹೃದಯ ವಿದ್ಯಾವಿಲಾಸೈಹಿ ಅಂತೇಳಿದರೆ ಪ್ರತಿಯೊಬ್ಬರ ಹತ್ರ ಮಾತಾಡುವಾಗಲೂ ಕೂಡ ಏನಂತ ಹೇಳಿದರೆ ಏನು ಅವರಿಗೆ ಸರಿಯಾದ ಒಂದು ಶ್ಲೋಕಗಳು ಅಂಥದ್ದೇನಾದರೂ ಹೇಳಿ ಅಂತೇಳಿದರೆ ಪ್ರತಿಯೊಬ್ಬರನ್ನು ಕೂಡ ಸಂತೋಷಗೊಳಿಸ್ತಾ ಇದ್ದರು, ಆನಂದಗೊಳಿಸ್ತಾ ಇದ್ದರು ಮಧ್ವಾಚಾರ್ಯರು. ಅಂತೇಳಿದರೆ ವಿದ್ಯಾವಿಲಾಸೈಹಿ ಅಂತೇಳಿದರೆ ತಮ್ಮಲ್ಲಿ ಎಷ್ಟು ಶ್ಲೋಕಗಳು ಎಷ್ಟಿದೆ, ಯಾರಿಗೆ ಯಾವ ಶ್ಲೋಕವನ್ನಾದರೂ ಹೇಳ್ಬೋದು ಅಂತ ತಿಳ್ಕೊಂಡು ಹೇಳ್ತಾ ಆ ವಿದ್ಯೆಯ ಶ್ಲೋಕಗಳ ಭಿನ್ನಾಣ ವಿಲಾಸಗಳಿಂದ ಏನು ಮಾಡಿದರು, ಕವಿಜನ ಪರಿವಾರಂ ಬಂದಿರುವಂತಹ ಭಕ್ತರಲ್ಲಿ ಎಷ್ಟೋ ಜನ ವಿದ್ವಾಂಸರಿದ್ದಾರೆ. ಆ ಕವಿಜನ ಪರಿವಾರಂ ಅಂದರೆ ಆ ವಿದ್ವಾಂಸರ ಪರಿವಾರವನ್ನೆಲ್ಲ ಬಂದಿರುವಂತಹ ಅಂತೇಳಿದರೆ ಸ್ವಾಮಿಗಳನ್ನು ನೋಡಲಿಕ್ಕೆ ಬಂದವರು ಇವರೆಲ್ಲ. ಅವರಿಗೆ ಮಂಡಯನ್ ಮಂಟಪಾಗ್ರ್ಯಂ ಅಂದರೆ ಈ ಶ್ರೇಷ್ಠವಾದ ಸಭಾ ಮಂಟಪ ವ್ಯಾಖ್ಯಾನ ಮಂಟಪದಲ್ಲಿ ಕೂತು ಮಂಡಯನ್ ಅಲಂಕಾರ ಪ್ರಾಯರಾಗಿದ್ದಾರೆ ಮಧ್ವಾಚಾರ್ಯರು ಅನ್ನುವಂಥದ್ದು. ಅಲ್ಲಿಂದ ನಾನಾ ಲೋಕಾಭಿನಂದಿ ಇನ್ನು 45ನೇ ಶ್ಲೋಕ ಅಧಿಕ ದಿಶಣಮೇನಂ ವ್ಯಾಖ್ಯಯ ಶೋಭಮಾನಂ ಹರಿಮಿವ ಕವಿವರ್ಯಂ ಸತ್ಯವತ್ಯಾಹ ತನೂಜಂ ಸತತಂ ಅನಿಮಿಷಂ ಸಂದೃಶ್ಯ ಸಾನಂದಚಿತ್ತಾಃ ಸಮಯಮಪಿ ಗತಂ ಸಂವಿದ್ರತೆ ನ ಸ್ಮ ಲೋಕಾಃ. ಅಧಿಕ ದಿಶಣಂ ಮಧ್ವರು ಏನಂ ವ್ಯಾಖ್ಯಯ ಶೋಭಮಾನಂ ಅಂತ ಕೊಟ್ಟಿದ್ದಾರೆ ಈ 45ನೇ ಶ್ಲೋಕದಲ್ಲಿ. ಇಲ್ಲಿ ಪ್ರಮೇಯ ನವಮಾಲಿಕದಲ್ಲಿ ಕೊಟ್ಟಿದ್ದಾರೆ ವ್ಯಾಖ್ಯಯ ವಿಲಸತ್, ಎರಡೂ ಒಂದೇ ಅರ್ಥ. ವ್ಯಾಖ್ಯಯ ಅಂತೇಳಿದರೆ ತಮ್ಮ ಪ್ರವಚನಗಳಿಂದ ತಮ್ಮ ಮಾತುಗಳಿಂದ ವಿಲಸತ್ ಶೋಭಾಯಮಾನರಾಗಿದ್ದಾರೆ. ಎಂಥ ಮಾತುಗಳು ಅಂತೇಳಿದರೆ ವಿದ್ಯಾ ವಿಲಾಸೈಹಿ ಅಂತೇಳಿದರೆ ವಿದ್ಯೆಯ ಶ್ಲೋಕಗಳ ಭಿನ್ನಾಣ ವಿಲಾಸದಿಂದ ಅವರಿಗೆ ಅಂತೇಳಿದರೆ ವಿದ್ವಾಂಸರಿಗೆಲ್ಲ ಅಂತ ಆ ರೀತಿಯಲ್ಲಿಯೇ ಮಾತಾಡಬೇಕು ಅಂತೇಳಿದರೆ ವಿದ್ವಾಂಸರುಗಳು ಒಬ್ರಿಗೊಬ್ಬರಿಗೆ ಮಾತಾಡುವಂಥದ್ದು ಆ ರೀತಿಯಲ್ಲೇ ಮಾತಾಡ್ತಾರೆ. ಹಾಗೆ ಹರಿಮಿವ ಕವಿವರ್ಯಂ ಸತ್ಯವತ್ಯಾಹ ತನೂಜಂ ಅಂತೇಳಿದರೆ ಜನರಿಗೆ ಯಾವ ರೀತಿಯಲ್ಲಿ ಆಗ್ತದೆ ಅಂತೇಳಿದರೆ ಸ್ವಾಮಿಗಳು ಮಧ್ವಾಚಾರ್ಯರು ಹರಿಂ ಇವ ಕವಿವರ್ಯಂ ಸತ್ಯವತ್ಯಾಹ ತನೂಜಂ, ವೇದವ್ಯಾಸರೇನಾ ಇವರು ಅಂತೇಳಿ ಇವರು ವೇದವ್ಯಾಸರ ಶಿಷ್ಯ. ಆದರೆ ಅಂತೇಳಿದರೆ ವೇದವ್ಯಾಸರ ಯಾರು? ಭಗವಂತ. ಹರಿಮಿವ ಸತ್ಯವತ್ಯಾಹ ತನೂಜಂ ಅಂತೇಳಿ ಸತ್ಯವತಿಯ ಮಗನಾದ ಸತ್ಯವತಿ ಪರಾಶರನ ಮಗನಾದ ವೇದವ್ಯಾಸರು ಹರಿಮಿವ, ಹರಿ ಅಂದರೆ ಯಾರು? ಭಗವಂತ. ಸೊ ಭಗವಂತನೇ ಆದ ಈ ವೇದವ್ಯಾಸರು ಕವಿವರ್ಯಂ ಸರ್ವಜ್ಞರಾದ ಎಷ್ಟು ಎಲ್ಲವೂ ಗೊತ್ತಿದೆ. ಏನು ಮಾತಾಡಿದರೂ ಆ ಯಾವ ವಿಷಯ ತಗೊಂಡ್ರು ಅದರಲ್ಲಿ ಗೊತ್ತಿದೆ ಮಧ್ವಾಚಾರ್ಯರಿಗೆ. ಅದನ್ನು ನೋಡಿ ಭಕ್ತರಿಗೆ ಆಗ್ತದೆ ಇವರು ಭಗವಂತನೆಯ, ಇವರು ವೇದವ್ಯಾಸರೆಯ ಅಂತ ತಿಳ್ಕೊಂಡು ಸತತಂ ಅನಿಮಿಷಂ ಸಂದೃಶ್ಯ ಸಾನಂದ ಚಿತ್ತಾಹ. ಆ ಜನರು ಅಲ್ಲಿ ಬಂದಿರುವಂಥ ಭಕ್ತರು ಹೇಗೆ ನೋಡ್ತಾರೆ ಅಂದರೆ ಸತತಂ ಅನಿಮಿಷಂ, ಒಂದು ನಿಮಿಷವೂ ಬಿಡದೆ ಮಧ್ವಾಚಾರ್ಯರನ್ನೇ ನೋಡ್ತಾರೆ. ಅಂದರೆ ಪೂರ್ತಿ ಗಮನ ಅಲ್ಲೇ ಏನು ಹೇಳ್ತಾರೆ, ಯಾರನ್ನು ಹೇಗೆ ಮಾತಾಡಿಸ್ತಾರೆ ಇದೆ. ಸತತಂ ಅನಿಮಿಷಂ ಸಂದೃಶ್ಯ ನೋಡ್ತಾನೆ ಸಾನಂದ ಚಿತ್ತಾಹ, ಅವರೂ ಆನಂದ ಚಿತ್ತರು, ಅವರು ಆನಂದ ತೀರ್ತಾರೆ. ಆಮೇಲೆ ಭಕ್ತರು ಕೂಡ ಅವರ ಹತ್ತಿರ ಇರುವಾಗ ಪೂರ್ತಿ ಸಂತೋಷದಿಂದ ಏನು ಮೈ ಮರೆತಿದ್ದಾರೆ. ಸಾನಂದ ಚಿತ್ತ
ಸ ಆನಂದ, ಸ ಅಂದರೆ ಸಹಿತ, ಆನಂದ ಚಿತ್ತರಾಗಿ ಮೈ ಮರೆತಿದ್ದಾರೆ ಜನರು. ಸಮಯಮಪಿ ಗತಂ ಸಂವಿದ್ರತೆ ನಸ್ಮಲೋಕಾಹ. ಸಮಯಮಪಿ ಗತಂ, ಸಮಯ ಆದದ್ದೇ, ಗತಂ ಅಂದರೆ ಹೋಗಿದ್ದು, ಸಮಯಂ ಅಪಿ ಗತಂ ಅಂದರೆ ಸಮಯ ಆಯಿತು, ಸಮಯ ಆಯಿತು ಅಂತ ಹೇಳಿದರೆ ಒಂದು 2 ಗಂಟೆಗೆ ಊಟ ಅಂದರೆ 1:30 ಗಂಟೆಗೆ ಊಟ ಆಯಿತು ಅಂತ ಇಟ್ಕೊಳ್ಳಿ, 2 ಗಂಟೆಗೆ ಸ್ವಾಮಿಗಳನ್ನ ನೋಡ್ಲಿಕ್ಕೆ ಬಂದಿದ್ದಾರಂತ, ಸ್ವಾಮಿಗಳು ಆಸ್ಯತಾಮ ಅಂದರೆ 2:15 ಕೂರಿಸಿದ್ದಾರೆ ಅಂತ ಇಟ್ಕೊಳ್ಳಿ, ಆಮೇಲಿಂದ ಎಲ್ಲ ಮಾತುಗಳು ಶುರುವಾಯಿತು, ಆಮೇಲೆ ಪ್ರವಚನ ಶುರುವಾಯಿತು. ಸೊ ಈ ನೋಡ್ತಾ ನೋಡ್ತಾ ಜನರು ನೋಡ್ತಾನೇ ಇದ್ದಾರೆ, ಮಧ್ವಾಚಾರ್ಯರನ್ನೇ ನೋಡ್ತಾ ಇದ್ದಾರೆ, ಅವ್ರು ಹೇಳಿದ್ದನ್ನೇ ಕೇಳ್ತಾ ಇದ್ದಾರೆ, ಅಂದರೆ ಆ ಸಂತೋಷದಲ್ಲಿ ಮುಳುಗಿದ್ದಾರೆ. ಸಮಯಮಪಿ ಗತಂ, ಟೈಮ್ ಹೋಗಿದ್ದೇ ಗೊತ್ತಿಲ್ಲ. ಸಂವಿದ್ರತೆ ನ ಅಂದರೆ ಸಂವಿದ್ರತೆ ನ, ವಿದ್ಮ ಅಂದರೆ ಗೊತ್ತಾಗುವಂಥದ್ದು, ಸಂವಿದ್ರತೆ ಅಂದರೆ ನಾ ಸಂವಿದ್ರತೆ ಅಂದರೆ ಗೊತ್ತೇ ಆಗಲಿಲ್ಲ. ಸ್ಮ ಲೋಕಾಹ, ಲೋಕಾಹ ಅಂದರೆ ಜನರಿಗೆ, ಅಲ್ಲಿ ಬಂದಿರುವವರಿಗೆ ಯಾರಿಗೂ ಕೂಡ ಸಮಯ ಅದೇ ಗೊತ್ತಾಗಲಿಲ್ಲ. ಅಯ್ಯೋ ಸೂರ್ಯಾಸ್ತ ಆಗಲಿಕ್ಕಾಯಿತು ಅಂತೇಳಿದರೆ ಅಷ್ಟು ಟೈಮ್ ಆಯಿತಾ ಅಂತೇಳಿದರೆ 5 ನಿಮಿಷ 10 ನಿಮಿಷ ಆದಾಗೆ ಇದೆ ಅಂತೇಳಿ 2-3 ಗಂಟೆ ಹೋದದ್ದೇ ಗೊತ್ತಾಗಲಿಲ್ಲ ಜನರಿಗೆ. ಆ ರೀತಿ ಅಲ್ಲಿ ಮಗ್ನರಾಗಿ ಜನರು ಕುಳಿತಿದ್ದರು. ನಾನಾ ಲೋಕಾಭಿನಂದಿ, ಜನರಿಗೆ ಆ ರೀತಿಯ ಆನಂದವನ್ನು ಕೊಟ್ಟರು ಆನಂದ ತೀರ್ಥರು. ಗುರುಹು ಆನಂದ ತೀರ್ಥರು ಅಥ ವಿಲಸತ್ ವ್ಯಾಖ್ಯೆಯ, ತಮ್ಮ ಆ ಮಾತಿನ ವಿಲಾಸದಿಂದ, ಪ್ರವಚನದ ಕುಶಲತೆಯಿಂದ, ಆ ತತ್ವ ಎಷ್ಟು ಸ್ಟ್ರಾಂಗ್ ತತ್ವ ಅಂತೇಳಿದರೆ ಅವರು ಹೇಳುವಂಥದ್ದು ಅಂತೇಳಿದರೆ ಅದನ್ನು ಮರೀಲಿಕ್ಕೆ ಇಲ್ಲ ಅಂಥ ಮಾತುಗಳನ್ನು. ಆ ಭಗವಂತ ಅಂತೇಳಿದರೆ ಅವನು ಗುಣಗಳ ಸಾಗರ. ಇದೆಲ್ಲ ನಾವು ಹೇಳುವಂಥದ್ದು ಸಾರಾಂಶ. ಅವರು ಮಧ್ವರು ಹೇಳುವಾಗ ಅದು ಏನು ಅಮೃತದ ಧಾರೆ ಹರಿದಾಗ ಹರಿತದೆ. ಅವನ ಹತ್ರ ಒಂದೂ ದೋಷಗಳಿಲ್ಲ. ಅವನ ಹತ್ರ ಇಷ್ಟು ಅಂತೇಳಿದರೆ ರಮಾದೇವಿ ಬ್ರಹ್ಮದೇವರು ಕೂಡ ಆ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ಗುಣಗಳು. ಯಾಕಂತೇಳಿದರೆ ಅವನು ಅಷ್ಟು ಎತ್ತರದಲ್ಲಿದ್ದಾನೆ, ನಾವು ಎಷ್ಟು ಸಣ್ಣದಿದ್ದೇವೆ, ಆದ್ದರಿಂದ ನಮಗಿಂತ ಅವನು ಭಿನ್ನ ಅಂತೇಳಿದರೆ ಅಷ್ಟೆಲ್ಲ ಗುಣಗಳು ಅವನ ಹತ್ರ ಇದೆ. ನಮ್ಮ ಹತ್ರ ಏನಿದೆ ಅಂತ ನಾವೇ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ನಮ್ಮ ಹತ್ರ ಎಷ್ಟು ಗುಣಗಳು ಉಂಟು ಅಂತ. ಸೊ ಹಾಗಿರುವಾಗ ಅಂತಹ ಬಹಳ ಎತ್ತರದಲ್ಲಿರುವಂತಹ ಭಗವಂತ ನಮಗಿಂತ ಬೇರೆ. ಸೊ ಅವನು ನಮಗಿಂತ ಬೇರೆ, ಅವನು ಅಷ್ಟು ಎತ್ತರದಲ್ಲಿ ಇದ್ದಾನೆ ಅಂತ ಹೇಳಿದ ಕೂಡಲೇ ಆ ಪಂಚಭೇದಗಳು ಬಂತು. ಭೇದ ಅನ್ನುವಂಥದ್ದು ನಮಗಿಂತ ಬೇರೆ. ಅಲ್ಲಿಂದ ಅವನು ಅಷ್ಟು ಎತ್ತರದಲ್ಲಿ ಇದ್ದಾನಲ್ವ, ಹಾಗಾದರೆ ಬಾಕಿದ್ದವರೆಲ್ಲ ಅವನ ನಂತರ ಲಕ್ಷ್ಮೀದೇವಿ, ಅವನ ನಂತರ ಬ್ರಹ್ಮದೇವರು, ವಾಯುದೇವರು, ಆಮೇಲಿಂದ ಸರಸ್ವತಿ, ಭಾರತಿ, ಆಮೇಲಿಂದ ಬರುವಂಥದ್ದು ಗರುಡ ದೇವರು, ಶೇಷದೇವರು, ರುದ್ರದೇವರು, ಆಮೇಲೆ ಅವರ ಪತ್ನಿಯರು, ಹೀಗೆ ಕೆಳಗೆ 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 ಈ ರೀತಿ ತಾರತಮ್ಯ. ಸೊ ಇದೇ ಮಧ್ವ ಸಿದ್ಧಾಂತ. ಇದನ್ನು ಹೇಳುವಾಗ ಜನರಿಗೆ ಅಂತೇಳಿದರೆ ಏನೋ ಅಂತೇಳಿದರೆ ಒಂದು ಸ್ಪೆಷಲ್ ಆಗ್ತದೆ, ಅಂದರೆ ಅದನ್ನು ಮರಿಲಿಕ್ಕಿಲ್ಲ. ಮಧ್ವರು ಏನೆಲ್ಲ ಅಲ್ಲಿ ಹೇಳ್ತಾರೋ ಅದನ್ನು ಮರೆಯುವಂಥದ್ದೇ ಇಲ್ಲ. ಅದು ಅದೇ 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 ಸಿದ್ಧಾಂತ, ಅದೇ ವೇದಾಂತ, ಅದನ್ನೇ ನಾವು ಅನುಸರಿಸುವಂಥದ್ದು. ಆ ರೀತಿಯಲ್ಲಿ ಅಂತೇಳಿದರೆ ವ್ಯಾಖ್ಯೆಯ ವಿಲಸತ್ ಗುರುಹು, ಆಮೇಲಿಂದ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಸಾಂಧ್ಯ ಕೃತ್ಯಂ ಕೃತ್ವ ಅಂದರೆ ಸಂಜೆಯ ಜಪಕ್ಕೆ, ಸಂಜೆಯ ಆನಿಕಕ್ಕೆ, ಸ್ನಾನಕ್ಕೆ ಹೊರಟಾಯಿತು ಮಧ್ವರು. ಅಂದರೆ ಅದಕ್ಕೆ ಹೇಳಿದಲ್ಲಿ ಅಯ್ಯೋ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ, ಸ್ವಾಮಿಗಳು ಹೊರಟರು ಯಾವುದಕ್ಕೆ, ಸಂಜೆಯ ಸ್ನಾನ, ಸಂಜೆ ಆಯಿತಾ ಅಂತ ಎಲ್ರಿಗೂ ಆಶ್ಚರ್ಯ. ಸಾಂಧ್ಯ ಕೃತ್ಯಂ, ಆ ಸಂಧ್ಯಾ ವಂದನೆ, ಸಾಯಂಕಾಲದ ಸಂಧ್ಯಾ ವಂದನೆ ಯಾವಾಗ ಮಾಡಬೇಕು ಅಂತ ಅದು ಸಹ ಬಂದಿತ್ತಲ್ವ ಅಂತೇಳಿದರೆ ವ್ಯದಧತ ಪರಿದೃಷ್ಟ ಜ್ಯೋತಿಷ ಸಾಧು ಸಂಧ್ಯಂ ನಿಯಮಂ ಅವನಿ ದೇವ ಜ್ಯೋತಿಷೋಪ್ಯಾವಲೋಕಾತ್ ವಿಹಿತಂ ಅನುಸರಂತೋ ಧರ್ಮಶಾಸ್ತ್ರ ಪ್ರವೀಣಾಃ ಸವಿತರಿ ಸವಿತಾರಂ ಚಿಂತಯಂತಃ ತ್ರಿಲೋಕ್ಯಾಃ. 49ನೇ ಶ್ಲೋಕ. ವ್ಯದಧತ ಮಾಡಿದರು, ಸಾಧು ಚೆನ್ನಾಗಿ, ಸಾಧು ಯಾವುದನ್ನು ಮಾಡಿದರು, ಸಾಂಧ್ಯಂ ಸಂಧ್ಯಾವಂದನೆ. ಯಾವಾಗ, ಪರಿದೃಷ್ಟ ಜ್ಯೋತಿಷಃ ಸೂರ್ಯ ಕಾಣಿಸ್ತಾನೇ ಇದ್ದಾನೆ ಆಗಲೇ ಸಂಧ್ಯಾವಂದನೆ ಮಾಡಿದರು. ಸೊ ನಾವೆಲ್ಲ ಸಂಧ್ಯಾವಂದನೆ ಮಾಡ್ತೇವೆ 7 ಗಂಟೆ, 7:15 ಗಂಟೆ, 8 ಗಂಟೆ, 8:15 ಗಂಟೆ ಈ ರೀತಿ ಸಂಧ್ಯಾವಂದನೆಗೆ ಹೋಗೋದುಂಟು. ಸೊ ಅಂತೇಳಿದರೆ ಸಂಧ್ಯಾವಂದನೆ ನಿಜವಾಗಿ ಮಾಡಬೇಕು ಅಂತೇಳಿದರೆ ಅಟ್ಲೀಸ್ಟ್ ಹೊಸತಾಗಿ ಯಾರಿಗೆ ಉಪನಯನ ಆಗ್ತದೆ ಆ ಮಕ್ಕಳಿಗಾದರೂ ಯಾವ ಹೊತ್ತಿಗೆ ಸಂಧ್ಯಾವಂದನೆ ಮಾಡಬೇಕಂತ ಹೇಳಿದರೆ ಇನ್ನೂ ಸೂರ್ಯ ಇದ್ದಾನೆ ಅಂದರೆ ಸೂರ್ಯ ಹಾಗಾದರೆ ಅಸ್ತ ಯಾವಾಗ ಆಗೋದು, ಒಂದು 6:15 ಗಂಟೆಗೆ 6:30 ಸೂರ್ಯ ಅಸ್ತ ಆಗ್ತಾನೆ ಅಂತ ಹೇಳಿದರೆ ಇನ್ನೂ ಸೂರ್ಯನಿದ್ದಾನೆ ಅಂತ ಹೇಳಿದ್ರೆ 5:45 6 ಗಂಟೆಗೆ
ಏನು ಸ್ನಾನಕ್ಕೆ ಹೋಗಿಬಿಟ್ಟು ಅಥವಾ ಮಡಿ ಮಾಡ್ಕೊಳ್ಳಿಕ್ಕೆ ಹೋಗಿಬಿಟ್ಟು ಅಂತೇಳಿದರೆ ಇನ್ನೂ ಸೂರ್ಯನ್ ಇರುವಾಗಲೇ ಸಂಧ್ಯಾ ವಂದನೆ ಸ್ಟಾರ್ಟ್ ಆಗಬೇಕು. ನಿಯಮಂ ಅವನಿದೇವ ಜ್ಯೋತಿಷೋಪ್ಯಾವಲೋಕಾತ್. ಆ ಸಂಧ್ಯಾ ವಂದನೆ ಎಲ್ಲಿವರೆಗೆ ಮುಂದೆ ಹೋಗಬೇಕಂತೇಳಿದರೆ ಜ್ಯೋತಿಷಃ ಅಪಿ ಅವಲೋಕಾತ್. ಅವಲೋಕಾತ್, ಅವಲೋಕಾತ್ ಅಂತೇಳಿದರೆ ಕಾಣುವಂಥದ್ದು, ಅವಲೋಕಾತ್ ಅಂತೇಳಿದರೆ ಕಾಣುವ ತನಕ. ಏನನ್ನು ಕಾಣುವ ತನಕ? ಜ್ಯೋತಿಷೋ ಅಪಿ ಅವಲೋಕಾತ್. ಜ್ಯೋತಿಷ ಅಂತೇಳಿದ್ರೆ ಯಾವುದು? ನಕ್ಷತ್ರಗಳು. ಸೊ ಅಲ್ಲಿ ಮೇಲಿಂದ ಜ್ಯೋತಿಷ ಅಂತೇಳಿದರೆ ಸೂರ್ಯ, ಪರಿದೃಷ್ಟ ಜ್ಯೋತಿಷ. ಇಲ್ಲಿ ಜ್ಯೋತಿಷೋಪ್ಯಾವಲೋಕಾತ್ ಅಂದರೆ ನಕ್ಷತ್ರಗಳು ಕಾಣುವ ತನಕ. ನಕ್ಷತ್ರಗಳು ಕಾಣಬೇಕಿದ್ರೆ ಸೂರ್ಯಾಸ್ತ ಆಗಿ ಆಮೇಲಿಂದ ಸ್ವಲ್ಪ ಹೊತ್ತಾದ ಮೇಲೆ ಸರಿ ಕತ್ತಲೆ ಆದಮೇಲೆ ನಕ್ಷತ್ರಗಳು ಕಾಣುವುದು. ಅಂತೇಳಿದರೆ 6:15 ಸಂಧ್ಯಾ ವಂದನೆ ಶುರುವಾದರೆ 7:15 ಗಂಟೆಯವರೆಗೆ ಆ ಸಂಧ್ಯಾ ವಂದನೆ ಮುಂದುವರಿಬೇಕು. ಸೂರ್ಯ ಇರುವಾಗಲೇ ಸಂಧ್ಯಾ ವಂದನೆಗೆ ಕೂತು ಸಂಧ್ಯಾ ವಂದನೆ ಮಾಡ್ತಾ ಮಾಡ್ತಾ ಸೂರ್ಯಾಸ್ತ ಆಗಿ ಕಂಪ್ಲೀಟ್ ಕತ್ತಲೆ ಆಗಿ ನಕ್ಷತ್ರಗಳು ಕಾಣ್ತಾ ಇದ್ದಾವೆ ಅಂತ ಹೇಳುವಲ್ಲಿವರೆಗೆ ಅದು ಮುಂದುವರಿಯಬೇಕು. ಸೊ ಆ ರೀತಿ ಏನು ಮಾಡಬೇಕು? ವಿಹಿತಂ ಅನುಸರಂತೋ. ವಿಹಿತಂ ಅಂದರೆ ಈ ರೀತಿ ವಿಧಿ ನಿಷೇಧಗಳು ಉಂಟು, ಈ ರೀತಿ ಹೇಳ್ತಾ ಇದ್ದಾವೆ. ಸೊ ವಿಹಿತಂ ಈ ರೀತಿ, ಅನುಸರಂತೋ ಇದನ್ನು ಅನುಸರಿಸಿದರು ಮಧ್ವರು, ಅವರ ಶಿಷ್ಯರು, ಅವರ ಶಿಷ್ಯಯತಿಗಳು ಎಲ್ಲರೂ ಕೂಡ ಧರ್ಮಶಾಸ್ತ್ರ ಪ್ರವೀಣಾ. ಧರ್ಮಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾವೆಯೋ ಅದೇ ರೀತಿ ಪ್ರವೀಣಾ ಅಂದರೆ ಎಲ್ಲ ಚೆನ್ನಾಗಿ ಅಧ್ಯಯನ ಮಾಡಿದವರು. ಸವಿತರಿ ಸವಿತಾರಂ ಚಿಂತಯಂತಹ ತ್ರಿಲೋಕ್ಯಾ ಅಂತೇಳಿದರೆ ಆ ಸಂಧ್ಯಾ ವಂದನೆಗೆ ಶುರುವಾಗುವಂಥ ಹೊತ್ತು ಅದು ಯಾವಾಗವರೆಗೆ ಮಾಡಬೇಕು, ಇದು ಧರ್ಮಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆಯೋ ಆ ಪ್ರಕಾರ ಅಂತೇಳಿದರೆ ಸವಿತರಿ ಆ ಸೂರ್ಯನಲ್ಲಿ ಸವಿತಾರಂ ತ್ರಿಲೋಕಾಧಿಪತಿಯಾದ ತ್ರಿಲೋಕ್ಯಾ ಸವಿತಾರಂ ಅಂತೇಳಿದರೆ 3 ಲೋಕದ ಅಧಿಪತಿಯಾದ ಆ ಭಗವಂತನನ್ನು 3 ಲೋಕಗಳನ್ನು ಸೃಷ್ಟಿಸಿ ಆಮೇಲೆ ಅದನ್ನು ಪಾಲನೆಯನ್ನು ಮಾಡಿ ಆಮೇಲೆ ಅವುಗಳ ಯಾವುದನ್ನು ಲಯವನ್ನು ಮಾಡುವಂತಹ ಎಲ್ಲ ಕರ್ತೃ ಯಾವುದು ಭಗವಂತ, ಆ ಭಗವಂತನನ್ನು ಚಿಂತೆಯಂತಹ ಚಿಂತಿಸುತ್ತಾ ಅಂತೇಳಿದರೆ ಆ ಟೈಮಿಗೆ ಸರಿಯಾಗಿ ಸಂಧ್ಯಾ ವಂದನೆ ಮಾಡ್ತಾನೆ ಹುಡುಗ, ಆಮೇಲೆ ಮಂತ್ರಗಳನ್ನು ಸರಿಯಾಗಿ ಹೇಳ್ತಾನೆ. ಆದರೆ ಮನಸ್ಸು ಎಲ್ಲೆಲ್ಲೋ ಇರ್ತದೆ. ಇಲ್ಲ, ಮನಸ್ಸು ಎಲ್ಲಿರಬೇಕು? ತ್ರಿಲೋಕ್ಯಾ ಸವಿತಾರಂ. ಆ ಸೂರ್ಯಮಂಡಲದಲ್ಲಿ ಒಳಗಿರುವಂಥದ್ದು ದೇಶದ ಸವಿತೃಮಂಡಲ ಮಧ್ಯವರ್ತಿ ಧ್ಯೇಯ ಅಂತೇಳಿದರೆ ನಾವು ಧ್ಯಾನ ಮಾಡುವಾಗ, ನಾವು ಸಂಧ್ಯಾ ವಂದನೆ ಮಾಡುವಾಗ, ಗಾಯತ್ರಿ ಜಪ ಮಾಡುವಾಗ ಧ್ಯೇಯ ಯಾವ ರೀತಿ ಧ್ಯಾನ ಮಾಡಬೇಕು ಭಗವಂತನನ್ನು, ಧ್ಯೇಯ ಸದಾ ಸದಾ ಯಾವಾಗಲೂ ಧ್ಯೇಯ ಆ ಜಪ ಮಾಡುವಾಗ ಏನು ಧ್ಯಾನ ಮಾಡಬೇಕು? ದೇಶದ ಸವಿತೃಮಂಡಲ ಮಧ್ಯವರ್ತಿ. ಅದನ್ನೇ ಇಲ್ಲಿ ಹೇಳಿದ್ದು ತ್ರಿಲೋಕ್ಯಾ ಸವಿತಾರಂ ಸವಿತರಿ. ಸವಿತರಿ ಅಂದರೆ ದೇಶದ ಸವಿತೃಮಂಡಲ ಸವಿತರಿ, ಮಧ್ಯವರ್ತಿ ಮಧ್ಯದಲ್ಲಿರುವಂತಹ ಆ ಭಗವಂತ. ಯಾರದು? ತ್ರಿಲೋಕ್ಯಾ ಸವಿತಾರಂ. ಆ ಭಗವಂತನನ್ನು ಚಿಂತೆಯಂತಹ ಸ್ಮರಣೆ ಮಾಡ್ತಾ ಆ ಭಗವಂತ ಕಣ್ಣ ಮುಂದೆ ಬರಬೇಕು. ಆ ಭಗವಂತ ಕಣ್ಣ ಮುಂದೆ ಬಂದು ಮನಸ್ಸಿನಲ್ಲಿ ಭಗವಂತನನ್ನು ತುಂಬಿಕೊಂಡು ಆ ಹೊತ್ತಿಗೆ ಸರಿಯಾಗಿ ಮಂತ್ರಗಳನ್ನು ಪಠನೆ ಮಾಡ್ತಾ ಅಂತೇಳಿದರೆ ಜಾಸ್ತಿ ಗಟ್ಟಿ ಹೇಳಬಾರ್ದು, ತುಂಬ ಮೆಲ್ಲನೂ ಹೇಳಬಾರ್ದು. ತುಂಬ ಮೆಲ್ಲನೆ ಹೇಳಿದರೆ ಅದು ಸ್ಪಷ್ಟವೇ ಆಗೋದಿಲ್ಲ. ಅಂತೇಳಿದರೆ ಸಣ್ಣಕ್ಕೆ ಹೇಳಬೇಕು, ಆದರೆ ಸ್ಪಷ್ಟವಾಗಿ ಹೇಳಬೇಕು. ಅಂದರೆ ತನಗೆ ಮಾತ್ರ ಕೇಳುವ ಹಾಗೆ, ಇನ್ನೊಬ್ಬರಿಗೆ ಕೇಳದ ಹಾಗೆ. ಸೊ ಆ ರೀತಿ ಭಗವಂತನನ್ನು ಮನಸ್ಸಿನಲ್ಲಿ ತುಂಬಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತೇಳಿದರೆ ಈ ಮಧ್ವ ವಿಜಯ ಅನ್ನುವಂಥದ್ದು ಅಂತೇಳಿದರೆ ಪ್ರತಿಯೊಂದು ಕೂಡ ನಮ್ಮ ಲೋಕ ಶಿಕ್ಷಣಕ್ಕಾಗಿ ಇರುವಂಥದ್ದು. ಪ್ರತಿಯೊಂದು ಮಧ್ವಾಚಾರ್ಯರು ಯಾವ ರೀತಿ, ಮಧ್ವಾಚಾರ್ಯರು ಅವರ ಶಿಷ್ಯರು ಯಾವ ರೀತಿ ಸಂಧ್ಯಾ ವಂದನೆ ಮಾಡ್ತಿದ್ದಾರೆ ಅಂದರೆ ನಾವು ಅದೇ ರೀತಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಅಲ್ಲಿಂದ ಸಾಂಧ್ಯ ಕೃತ್ಯಂ ಕೃತ್ವ ಈ ರೀತಿ ಸಂಧ್ಯಾ ವಂದನೆಯನ್ನು ಮುಗಿಸಿ ಆ ನಂತರ ಅಂದರೆ ಮಧ್ವರ ದಿನಚರಿ ನೋಡಿ, ಒಂದು ಚೂರೂ ಪುರ್ಸೊತ್ತಿಲ್ಲ.
ಆನಂತರ ಪುನಃ ಗೋವಿಂದ ಲೀಲಾ ಕಥಕ ಉತ ಕಥಾಂ ವೈಷ್ಣವೀಂ ವಾಚಯೇತ್ ನಃ. ಗೋವಿಂದ ಲೀಲಾ ಕಥಕ ಉತ ಕಥಾಂ ವೈಷ್ಣವೀಂ. ವೈಷ್ಣವೀಂ ಅಂದ್ರೇನು? ವಿಷ್ಣು ಸಂಬಂಧಿನಿ ಕಥಾಂ. ವೈಷ್ಣವೀಂ ಅಂತೇಳಿದರೆ ಭಾಗವತ ಪುರಾಣದ ಪ್ರವಚನ. ಭಾಗವತ ಪುರಾಣ, ಮಹಾಭಾರತ ಪುರಾಣ, ಆಮೇಲೆ ರಾಮಾಯಣದ ಕತೆ. ರಾಮಾಯಣದ ಕತೆ ಅಂದರು ಅದು ಭಗವಂತನದ್ದೇ ಕತೆ. ಮಹಾಭಾರತ ಅಂದರು ಶ್ರೀಕೃಷ್ಣನದ್ದೇ ಕತೆ. ಆಮೇಲಿಂದ ಭಾಗವತ ಅಂದರು ಅದು ಸಹ ದೇವರದ್ದೇ, ಭಗವಂತನದ್ದೇ ಕತೆ. ಸೊ ಅಂದರೆ ವೈಷ್ಣವೀಂ ಅಂತ ಹೇಳಿದರೆ ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಪಂಚರಾತ್ರ ತಗೊಳ್ಳಿ, ಯಾವುದು ತಗೊಂಡ್ರೂ ಕೂಡ ಅದು ಭಾಗವತ ತಗೊಳ್ಳಿ, ಎಲ್ಲವೂ ವೈಷ್ಣವೀಂ ವಿಷ್ಣು ಸಂಬಂಧಿನಿ ಕಥಾಂ. ಗೋವಿಂದ ಲೀಲಾ, ಇದೇ ಗೋವಿಂದ ಲೀಲೆ. ಕಥಕ ಅಂದರೆ ಭಗವಂತನ ಲೀಲೆಗಳನ್ನು ಪ್ರತಿಪಾದಿಸುವ ಪುರಾಣ ಕಥೆಗಳು. ಸೊ ಭಾಗವತ ಪುರಾಣ ಇತ್ಯಾದಿ ಗ್ರಂಥ ಕಥಕ, ಅದರ ಪ್ರವಚನ. ಉತ ಕಥಾಂ, ಇಂಥ ಕಥೆಯ ಪ್ರವಚನಗಳನ್ನು ನಡೆಸಿದರು ಅಂತೇಳಿದರೆ ಮಧ್ವಾಚಾರ್ಯರು ಇಡೀ ದಿವಸದಲ್ಲಿ ಒಂದು 3 ಗಂಟೆ ನಿದ್ದೆ ಮಾಡ್ತಾರೆ ಏನೋ. 12-12:30 ಗಂಟೆಗೆ ಏನಾದರೂ ನಿದ್ದೆ ಹೋದರೆ 2-2:30-3 ಗಂಟೆಗೆ ಆಮೇಲೆ ಎದ್ದು ಅಂತೇಳಿದರೆ ಯಾವುದಾದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಅರುಣೋದಯಕ್ಕಿಂತ ಮೊದಲು ಎಲ್ಲ ಮುಗಿಸಿ ಆಗ್ತದೆ. ಪೂಜೆಗಳು ಯಾವುದು ಆನ್ನಿಕಗಳೆಲ್ಲ ಮೂದಾಗಿ ಬಿಡ್ತದೆ. ಆ ರೀತಿಯಲ್ಲಿ ಗೋವಿಂದ ಲೀಲಾ ಕಥಕ, ಭಗವಂತನ ಲೀಲೆಗಳನ್ನು ಪ್ರತಿಪಾದಿಸುವ ಪುರಾಣದ ಕಥೆಗಳನ್ನು ವಿವರಿಸುತ್ತಾ ಪ್ರವಚನವನ್ನು ಮಾಡಿ, ಪ್ರವಚನ ಮುಗಿದ ಮೇಲೆ ಆಮೇಲಿಂದ ಮಲಗಲಿಕ್ಕೆ ಹೋಗುವಂಥದ್ದು. ಸೊ ಇದನ್ನು ಕೂಡ ಹೇಳ್ತಾರೆ ಕಾಣ್ತದೆ. ಯಾವುದು ಇದಕ್ಕೆ ಶ್ಲೋಕ ಅಂತ ಹೇಳಿದರೆ ಗೋವಿಂದ ಲೀಲಾ ಕಥಕ. ಗೋವಿಂದ ಲೀಲಾ ಕಥಕ ಅನ್ನುವಂಥದ್ದು ಉಂಟಲ್ಲ ಇಲ್ಲಿ. ಯಾವುದಿದು? ಇನ್ನೆಷ್ಟು 2 ನಿಮಿಷ ಇದೆ. ಸೊ ದಲಿತೇಂದ್ರ ನೀಲಮಣಿ ನೀಲ ವಿಭ್ರಮಂ ನವಕುಂದ ಕುಡ್ಮಲಸಿತ ದಿಜಾವಲಿ ಸ್ಮಿತಯ ನಗೋತ್ತಮ ಶಿರಸ್ಸು ಜಾತಯ ವನಮಾಲಯ ಸುರಭಿತಾಶಯಾನ್ವಿತಂ. ಸೊ ಗೋವಿಂದ ಲೀಲೆ, ಆ ಗೋವಿಂದ ಹೇಗಿದ್ದಾನೆ ಅಂತ ಹೇಳಿದರೆ ದಲಿತೇಂದ್ರ ಪುಟಬಿಟ್ಟ, ದಲಿತ ಇಂದ್ರನೀಲಮಣಿ ಅಂತೇಳಿದರೆ, ಇಂದ್ರನೀಲಮಣಿ ಅಂತೇಳಿದರೆ ಅದು ಯಾವುದು ಬಣ್ಣ? ನೀಲಮೇಘ ಶ್ಯಾಮ. ದಲಿತೇಂದ್ರ ನೀಲಮಣಿ ನೀಲ ವಿಭ್ರಮಂ ಅಂದರೆ ನೀಲಮೇಘ ಶ್ಯಾಮ, ನೀಲವರ್ಣ. ನವಕುಂದ ಕುಡ್ಮಲಸಿತ, ಹೊಸತಾದ ಮಲ್ಲಿಗೆಯ ಮೊಗ್ಗು ಥರ ನವಕುಂದ ಕುಡ್ಮ ಲಸಿತ, ಬೆಳಗುತ್ತಾ ಇರುವಂತಹ ಹಲ್ಲುಗಳು. ದುಂಡು ಮಲ್ಲಿಗೆಯ ಮೊಗ್ಗುಗಳು ಯಾವ ರೀತಿ ಅದನ್ನು ಕಟ್ಟಿದರೆ ಮಾಲೆ ಕಾಣ್ತದೋ ಆ ರೀತಿ ಹಲ್ಲುಗಳು. ಯಾವುದು? ಭಗವಂತನ ಬಣ್ಣ ಆಯಿತು. ಭಗವಂತನ ಮುಗುಳು ನಗುವಾಗುವ ಆ ಹಲ್ಲುಗಳು ಹೇಗೆ ಕಾಣ್ತವೆ? ಸ್ಮಿತಯ ಅಂತೇಳಿದ್ರೆ ನಗ್ತಾ ಇರುವಾಗ. ನಗೋತ್ತಮ ಶಿರಸ್ಸು ಜಾತಯ, ಆ ಪರ್ವತದ ಶ್ರೇಷ್ಠದಲ್ಲಿ ಇರುವಂತಹ ಆ ಹೂವುಗಳು. ವನಮಾಲಯ ಅಂತೇಳಿದರೆ ಆ ಹೂಗಳಿಂದ ಆದ ವನಮಾಲೆಯನ್ನು ಧರಿಸಿದ್ದಾನೆ. ಸುರಭಿತಾಶಯಾನ್ವಿತಂ, ಸುರಭಿ ಅಂದರೆ ಸುವಾಸನೆ ಅಂತೇಳಿದರೆ ತುಂಬ ಪರಿಮಳ ಇರುವಂತಹ ಆ ಹೂಗಳಿಂದ ಅಂತೇಳಿದರೆ ಪರ್ವತದಿಂದ, ಬೆಟ್ಟದಗಳಿಂದ, ಅಲ್ಲಿರುವಂತಹ ವೃಕ್ಷಗಳಿಂದ ತಂದ ಹೂವಿನ ಮಾಲೆ. ಯಾಕಂದರೆ ಭಗವಂತ ಧರಿಸಿರುವಂಥದ್ದು ವನಮಾಲ ಅಂತ ಹೆಸರು ಅದಕ್ಕೆ. ಅಂದರೆ ವನಮಾಲ ಅಂದರೆ ವನದಲ್ಲಿರುವಂಥ ಹೂಗಳಿಂದ ಆದ ಮಾಲೆ. ಅದರಲ್ಲಿ ಕಂಗೊಳಿಸ್ತಾ ಇರುವಂತಹ ಭಗವಂತನನ್ನು ಮಧ್ವಾಚಾರ್ಯರು ಪ್ರವಚನ ಮಾಡ್ತಾ ಇರುವಂತಹ ರೀತಿಯಲ್ಲಿ ಆ ಭಗವಂತ ಹೇಗೆ ಕಾಣಿಸ್ತಾನೆ ಅಂತ. ಆಮೇಲೆ 54ನೇ ಶ್ಲೋಕ. ಮೃದುಗಾಮಿ ವಿಮಾನ ಸಂಪದೋ ರಮಯತ್ ಸುಸ್ಮಿತ ಗೋಪ ಸುಂದರೀ ಪರಿತಾಪವಿಹೀನಂ ಉಜ್ವಲ ಸುತತಂ ಸೂಕ್ಷ್ಮತರಾಂಬರಂ ವರಂ. ಮೃದುಗಾಮಿ ಅಂತೇಳಿದರೆ ಮೃದುಗಾಮಿ, ಗಾ ಅಂದರೆ ಗಮನ, ಸಂಚಾರ. ಮೃದುಗಾಮಿ ಅಂತೇಳಿದರೆ ಮೆಲ್ಲನೆ ಬಂದನೆ, ಹಾಗೆ ಮೃದುಗಾಮಿ ವಿಮಾನ ಸಂಪದೋ. ವಿಮಾನ ಸಂಪದೋ, ಆಕಾಶದಲ್ಲಿ ವಿಮಾನ ಹಾರಾಡ್ತದೆ ಆ ರೀತಿ. ಅಥವಾ ವಿಮಾನ ಅಂತೇಳಿದರೆ ಭಗವಂತನಿಗೆ ರಮಯತ್ ಸುಸ್ಮಿತ ಗೋಪಸುಂದರಿ, ಈ ಗೋಪಕನ್ಯೆಯರ ಜೊತೆಗೆ, ಈ ಗೋಪಸುಂದರಿಯರ ಜೊತೆಗೆ, ಗೋಪಿಕಾಸ್ತ್ರೀಯರ ಜೊತೆಗೆ ರಮಯತ್, ಅವರ ರಾಸಲೀಲೆಯ ಆ ಟೈಮಿನಲ್ಲಿ ಏನಂತ ಹೇಳಿದರೆ ವಿಮಾನ ಅಂದರೆ ಏನೂ ನಾಚಿಕೆಯೇ ಇಲ್ವ ಈ ಭಗವಂತನಿಗೆ. ಆ ರೀತಿಯಲ್ಲಿ ವಿಮಾನ ಸಂಪದೋ ಪರಿತಾಪವಿಹೀನಂ
ಅಂತೇಳಿದರೆ ಭಗವಂತನ ಆ ಯಾರು ಪ್ರವಚನ ಕೇಳ್ತಾರೋ ಅವರಿಗೆ ಯಾವುದೇ ದುಃಖವೇ ಇಲ್ಲ. ಭಗವಂತನಿಗೂ ದುಃಖ ಇಲ್ಲ, ಆ ಗೋಪಿಕಾಸ್ತ್ರೀಯರಿಗೂ ದುಃಖ ಇಲ್ಲ, ಆ ಭಗವಂತನ ಒಟ್ಟಿಗಿರುವಂಥ ಯಾರಿಗೂ ದುಃಖ ಇಲ್ಲ, ಮಧ್ವಾಚಾರ್ಯರ ಒಟ್ಟಿಗೆ ಇರುವವರಿಗೆ ದುಃಖ ಇಲ್ಲ. ಸೊ ಪರಿತಾಪವಿಹೀನಂ, ಯಾವುದೇ ದುಃಖ ಇಲ್ಲದ ಉಜ್ವಲಂ ಅಂತೇಳಿದರೆ ಯಾವುದೇ ದೋಷ ಇಲ್ಲದ್ದು ಅಂತೇಳಿದರೆ ಪುಟ ಬಿಟ್ಟ ಬಂಗಾರ ಹೇಗೆ ಹೊಳೆಯುತ್ತದೋ ಆ ರೀತಿ ನಿರ್ದೋಷಂ ಸುತತಂ ಅಂತೇಳಿದರೆ ಸರ್ವವ್ಯಾಪ್ತನಾದ ಭಗವಂತ, ತತಂ ಅಂದರೆ ವ್ಯಾಪ್ತನಾದವನು, ಸೂಕ್ಷ್ಮತರ ಅಂಬರಂ ವರಂ ಅಂದರೆ ಅತ್ಯಂತ ಒಳ್ಳೆಯ ರೇಷ್ಮೆ ಪಟ್ಟೆಯನ್ನು ಪೀತಾಂಬರಧಾರಿಯಾಗಿ ಇರುವಂಥ ಭಗವಂತನನ್ನು ಏನು ಮಾಡಿದರು ಆ ಪ್ರವಚನದಲ್ಲಿ ಮಧ್ವಾಚಾರ್ಯರು ಶೋಭಿಸ್ತಾ ಇದ್ದಾರೆ. ಗೋಬಿಹಿ ಅಂದರೆ ಆ ಭಗವಂತನನ್ನು ಆ ರೀತಿ ವರ್ಣಿಸ್ತಾ ಇದ್ದಾರೆ. ಗೋಬಿಸ್ತಮಾಸ್ಯ 55ನೇ ಶ್ಲೋಕ, ಈ 14ನೇ ಸರ್ಗದ ಲಾಸ್ಟಿನ ಶ್ಲೋಕ ಅದು. ಗೋಬಿಹಿ ಅಂದರೆ ಮಧ್ವರ ಬಾಯಲ್ಲಿ ಬರುವಂತಹ ಮಾತುಗಳು. ಗೋಬಿಹಿ ತಮಂ ಆಸ್ಯ ಗೋಬಿಸ್ತಮಾಂಸ್ಯಪನಯನ್ ಅಂತೇಳಿದರೆ ಯಾವ ರೀತಿ ಸೂರ್ಯೋದಯ ಆದಾಗ ತಮಃ ಅಂದರೆ ಕತ್ತಲೆ ಓಡ್ತದೋ ಹಾಗೆ ಮಧ್ವಾಚಾರ್ಯರ ಪ್ರವಚನ ಕೇಳುವಾಗ ನಮ್ಮ ಅಜ್ಞಾನದ ಕತ್ತಲೆ ಅನ್ನುವಂಥದ್ದು ಹೋಗಿ ಏನು ಪ್ರತಿಯೊಂದು ಹೇಗೆ ಮಾಡಬೇಕು, ಭಗವಂತ ಹೇಗೆ ಇದ್ದಾನೆ, ಪ್ರತಿಯೊಂದು ಕೂಡ ಏನದು ಅರ್ಥ ಆಗ್ತಾ ಇತ್ತು. ಪ್ರತಿಯೊಬ್ಬರಿಗೂ ಆ ಪ್ರವಚನ ಗತಿದಂ ಪ್ರಜಾನಾಂ ಅರ್ಥಾಂತರಂ ಸ ಭಗವಾನ್ ಪ್ರಕಟೀಚಕಾರ ಅಂತೇಳಿದರೆ ಆ ಪ್ರವಚನವನ್ನು ಕೇಳುವಾಗ ಆ ಮಧ್ವ ಭಕ್ತರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕೂತಿದ್ದಾರೆ, ಎಷ್ಟೋ ಜನ ವಿದ್ವಾಂಸರಿದ್ದಾರೆ. ಭಗವಾನ್ ಪ್ರಕಟೀಚಕಾರ ಅಂದರೆ ಭಗವಂತನೇ ನಡ್ಕೊಂಡು ಬಂದ, ಭಗವಂತನನ್ನೇ ಕಾಣ್ತಾ ಇದ್ದೇವೆ ಅಂತಾಯಿತು. ಭಗವಾನ್ ಪ್ರಕಟೀಚಕಾರ ಅಂದರೆ ಭಗವಂತನನ್ನು ಪ್ರಕಟಗೊಳಿಸಿದರು ಮಧ್ವಾಚಾರ್ಯರು. ಅರ್ಥಾಂತರಂ ಈ ರೀತಿ ಅರ್ಥಾಂತರಂ ಬೇರೆ ಬೇರೆ ಅರ್ಥಗಳಿಂದ ಆ ಶ್ಲೋಕದ ಅರ್ಥಗಳನ್ನು ಹೇಳುತ್ತಾ ಆನಂದ ಚಿದ್ಗುಣಗಣಂ ಆ ಭಗವಂತ ಯಾವ ರೀತಿ ಅರ್ಥಾಂತರಂ ಹೇಳಿದರು ಅಂತ ಹೇಳಿದರೆ ಆ ಭಗವಂತ ಆನಂದ ಚಿತ್ ಗುಣಗಣಂ. ಆನಂದ ಚಿತ್ ಅಂದರೆ ಜ್ಞಾನ ಆನಂದ ಎಲ್ಲ ಗುಣಗಳಿಂದ, ಜ್ಞಾನ ಆನಂದಾದಿ ಎಲ್ಲ ಗುಣಗಳಿಂದ ತುಂಬಿರುವಂಥ ಭಗವಂತ ಜ್ಞಾನಾನಂದ ಗುಣಗಳದ್ದೇ ಸ್ವರೂಪ. ಆನಂದ ಚಿದ್ಗುಣಗಣಂ ಪರಿಪೂರ್ಣ ಸಂವಿತ್ ಭಗವಂತನದ್ದು ಜ್ಞಾನವೂ ಕೂಡ ಪರಿಪೂರ್ಣ, ಭಗವಂತನ ಗುಣಗಳು ಪರಿಪೂರ್ಣ, ಭಗವಂತನ ಸುಖ ಅಥವಾ ಆನಂದ ಕೂಡ ಪರಿಪೂರ್ಣ. ಅಂದರೆ ಪರಿಪೂರ್ಣವಾದ ಸುಖ ಮತ್ತು ಆನಂದ ಇರುವಂಥದ್ದು ಭಗವಂತನಿಗೆ ಒಬ್ಬನಿಗೆ, ಬಾಕಿ ಯಾರಿಗೂ ಇಲ್ಲ. ಯಾಕಂದರೆ ಭಗವಂತ ಒಬ್ಬನೇ ಸ್ವತಂತ್ರ ಇರುವಂಥದ್ದು. ಉಳಿದವರೆಲ್ಲ ಭಗವಂತನ ಸೇವಕರು. ಭಗವಂತನ ಪ್ರೇರಣೆ ಇಲ್ಲದೆ ಯಾರಿಗೂ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಪರಿಪೂರ್ಣ ಸಂಯತ್ ಚಂದ್ರಸ್ತು ಶಬ್ದಗುಣಂ ಇತಿ ಅಯಮೇವ ಭೇದ. ಅಂದರೆ ಚಂದ್ರನಿಗಾದರೆ ಆಕಾಶದಲ್ಲಿ ಒಂದೇ ಒಂದು ಗುಣ ಇರುವುದು, ಆದರೆ ಭಗವಂತನ ಗುಣಗಳನ್ನು ಮಧ್ವಾಚಾರ್ಯರು ಹೇಳುವಾಗ ಅಂತೇಳಿದರೆ ಎಲ್ಲ ಗುಣಗಳ ಸಾಗರ ಭಗವಂತನು. ಗುಣಗಳ ಸಾಗರ, ಒಂದೇ ಒಂದು ದೋಷ ಇಲ್ಲದ ಸರ್ವ ಸ್ವತಂತ್ರ, ಸರ್ವ ದಿಕ್ಕಿನಲ್ಲಿಯೂ ವ್ಯಾಪ್ತನಾದ ಭಗವಂತ ಎಲ್ಲಿ ಇಲ್ಲ ಅಂತಿಲ್ಲ. ಭಗವಂತ ಅಲ್ಲಿದ್ದಾನೆ, ಭಗವಂತ ಇಲ್ಲಿದ್ದಾನೆ. ಸೊ ಭಗವಂತ ಎಲ್ಲೆಲ್ಲಿಯೂ ಇದ್ದಾನೆ. 16,100 ಜನ ಪ್ರತಿಯೊಬ್ಬರು ಎಣಿಸೋದು ಭಗವಂತ ನನ್ನ ಜೊತೆಗಿದ್ದಾರೆ ಅಂತ. ಹಾಗಾದರೆ ಭಗವಂತ ಎಷ್ಟು ಜನ ಇದ್ದಾರೆ? ಭಗವಂತ ಇರುವುದು ಒಬ್ಬ. ಆ ಒಬ್ಬ ಭಗವಂತನನ್ನು ಅಷ್ಟೂ ಜನ ಗೋಪಿಕಾ ಸ್ತ್ರೀಯರು ಕೂಡ ಅಯ್ಯೋ ಭಗವಂತ ನನ್ನ ಜೊತೆಗಿದ್ದಾನೆ ಅಂತ ಎಣಿಸ್ಬೇಕಿದ್ದರೆ ಹಾಗಾದರೆ ಭಗವಂತ ಎಷ್ಟು ಇದ್ದಾನೆ? ಆ ರೀತಿ ಅಂದರೆ ಸರ್ವವ್ಯಾಪ್ತ, ಎಲ್ಲಿಯೂ ಇದ್ದಾನೆ. ಯಾರು ಕರೀತಾರೋ ಅಲ್ಲಿ ಇದ್ದಾನೆ. ಗೋಪಿಕಾ ಸ್ತ್ರೀಯರು ಅತ್ಯಂತ ಭಕ್ತಿಯಿಂದ ಅವನನ್ನು ಕರೀತಾರೆ, ಅವನು ಭಗವಂತ ಅಲ್ಲಿ ಇದ್ದಾನೆ. ಆ ರೀತಿ ಭಗವಂತನನ್ನು ಏನು ಮಧ್ವಾಚಾರ್ಯರು ತಮ್ಮ ಪ್ರವಚನದಿಂದ ಪ್ರಕಟಗೊಳಿಸಿದರು, ಭಗವಂತನ ದರ್ಶನ ಮಾಡಿಸಿದರು ಅನ್ನುವಂತಲ್ಲಿಗೆ ಅಂತಹ ಈ ಗೋವಿಂದ ಲೀಲಾ ವೈಷ್ಣವಿ ಲೀಲಾವನ್ನು ಹೇಳಿದರು. ಆ ರೀತಿ ವಾಚಯೇತ್ ನಹ ಅಂದರೆ ನಮ್ಮ ಬಾಯಿಯಿಂದಲೂ ಕೂಡ ಆ ರೀತಿ ಗೋವಿಂದ ಲೀಲಾ ಕಥೆಗಳನ್ನು ಈ ಭಗವಂತ ಹರಿವಾಯುಗಳು ನಮ್ಮ ಬಾಯಿಂದಲೂ ಕೂಡ ನುಡಿಸಲಿ, ಹೇಳಿಸಲಿ ಪರಮ ಭಕ್ತಿಯಿಂದ ಅಂತ ತಿಳ್ಕೊಂಡು ನಾರಾಯಣ ಪಂಡಿತಾಚಾರ್ಯ ಜೊತೆಗೆ ನಾವು ಸಹ ಪ್ರಾರ್ಥನೆಯನ್ನು ಮಾಡುತ್ತಾ ಈ 27ನೇ ಶ್ಲೋಕವನ್ನು ಈಗ ಮುಗಿಸುವ. ಸೊ ಶ್ರೀಕೃಷ್ಣ ಅರ್ಪಣ ಮಸ್ತು.